ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋ ಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 19ನೇ ತಾರೀಕು ಮೇ 2026 ಮಂಗಳವಾರ, ಶ್ರೀ ಪರಾಭವ ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಅಧಿಕ ಮಾಸೆ, ಶುಕ್ಲ ಪಕ್ಷದ ತೃತೀಯ ತಿಥಿ, ಮೃಗಶಿರಾ ನಕ್ಷತ್ರ, ಧೃತಿ ಯೋಗ, ತೈತುಲ ಕರಣ ಇವತ್ತಿನ ಪಂಚಾಂಗ ಫಲ. ತುಂಬಾ ಜನ ಅಧಿಕ ಮಾಸದ ಬಗ್ಗೆ, ವಿಶೇಷವಾಗಿ ಪುರುಷೋತ್ತಮನ ಮಾಸ, ಇದೇ ಭಾನುವಾರದ ಸಂಚಿಕೆಯಲ್ಲಿ ವಿಶೇಷವಾಗಿ ತಿಳಿಸ್ಕೊಟ್ಟಿದ್ದೇನೆ. ವಿವಾಹ ಮಾಡಬಹುದಾ, ಗೃಹ ಪ್ರವೇಶ ಮಾಡಬಹುದಾ, ಮನೆ ಕಟ್ಟಬಹುದಾ, ಜಾಗ ತಗೋಬಹುದಾ, ರಿಜಿಸ್ಟ್ರೇಷನ್ ಇಟ್ಕೋಬಹುದಾ, ಇಲ್ಲ ಹೊಸ ಕಾರ್ಯ ಶುರು ಮಾಡ್ಕೋಬಹುದಾ, ಹೊಸ ಇನ್ವೆಸ್ಟ್ಮೆಂಟ್ ಶುರು ಮಾಡ್ಕೋಬಹುದಾ, ಇವುಗಳ ಒಂದು ಭಾವಗಳನ್ನ ತುಂಬಾ ಜನ ಪ್ರಶ್ನಾರ್ಥಗಳಾಗಿ, ಕಡಿಮೆ ಅಂದ್ರೂ 1000 ಪ್ರಶ್ನೆಗಳಾದ್ರೂ ನಮ್ಮ ಗ್ರೂಪ್ಗಳಲ್ಲಿ ಬಂದಿದೆ. ಅದಕ್ಕೊಂದು ಪುಟ್ಟದಾಗಿ ತಿಳಿಸಿದ್ದೇನೆ, ಆದ್ರೂ ಮತ್ತೆ ತಿಳಿಸ್ಕೊಡ್ತಿದ್ದೇನೆ. ಅಧಿಕ ಮಾಸ, ಅಧಿಕವಾಗಿ ನಿಮಗೇನೋ ಒಂದು ಸಿಕ್ಕಿದೆ. ದೇವರು ಈಗ ನನಗೆ ಇಷ್ಟೇ ಆಯಸ್ಸು, ಎಕ್ಸ್ಟ್ರಾ 30 ದಿನ ಬದುಕೊಳ್ಳೋ ಅಂದ್ರೆ ಏನ್ ಮಾಡ್ತೇವೆ? ಮೊದಲಿಗೆ ಏನ್ ಮಾಡ್ತೇವೆ ಹೇಳಿ? ನನಗೆ ಇಷ್ಟು ಒಂದೊಳ್ಳೆ ಅವಕಾಶ ಕೊಟ್ಟ್ಯಾ, 30 ದಿನ ಎಕ್ಸ್ಟ್ರಾ ಕೊಟ್ಟ್ಯಾ. ಫಸ್ಟ್ ಓಡೋಗ್ತೇವೆ ಎಲ್ಲಿ ಗೊತ್ತಾ? ಭಗವಂತನ ಸನ್ನಿಧಾನಕ್ಕೆ. ಅವನಿಗೆ ಧ್ಯಾನ, ನಿವೇದನ, ಪೂಜಾ, ಅರ್ಚನ, ಅಭಿವಂದನ ಇವುಗಳನ್ನ ಮಾಡ್ತೇವೆ. ಅಯ್ಯ, ನನಗೆ ಮತ್ತೆ ಒಂದು ಅವಕಾಶ ಕೊಟ್ಟಿದ್ದಿ, ಸರಿಪಡಿಸ್ಕೊಳ್ಳುವಂಥದ್ದು. ತುಂಬಾ ಯಾರ ಹತ್ರನೋ ಜಗಳ ಮಾಡಿರ್ತೀವಿ, ಒಂದು ಕ್ಷಮೆ. ಯಾರಿಗೂ ನೋವು ಮಾಡಿರ್ತೀವಿ, ಖಂಡಿತ ಮಾಡಿರ್ತೀವಿ, ಒಂದು ಕ್ಷಮ. ಯಾವುದೋ ಒಂದು ಕೆಲಸ ಪೂರ್ಣತ್ವವಾಗಿ ಮಾಡಿಲ್ಲ, ಎಲ್ಲೋ ಒಂದು ಕದ್ಬಿಟ್ಟಿರ್ತೇವೆ, ಎಲ್ಲೋ ಒಂದು ದೋಚ್ಬಿಟ್ಟಿರ್ತೇವೆ, ಎಲ್ಲೋ ಒಂದು ಬಾಚ್ಕೋಬಿಟ್ಟಿರ್ತೇವೆ. ಭಗವಂತನಿಗೆ ನಿವೇದನೆ ಮಾಡ್ತೇವೆ, ನನಗಿಂತ ಅವಕಾಶ ಕೊಟ್ಟೆ ಅಂತ ವ್ಯಕ್ತಿಗಳನ್ನ ಭೇಟಿ ಆಗ್ತೇವೆ. ಇದೊಂಥರ ಡಾಕ್ಟ್ರು. ನನಗೆ ಒಬ್ರು ತುಂಬಾ ದೊಡ್ಡ ವ್ಯಕ್ತಿ, ಸಾವಿರಾರು ಕೋಟಿಗಳ ವ್ಯವಸ್ಥೆ, ತುಂಬಾ ದೊಡ್ಡ ವ್ಯವಸ್ಥೆ. ಒಂದು ನನಗೆ ನೆನಪಿರೋ ಹಾಗೆ ಸುಮಾರು ವರ್ಷಗಳ ಹಿಂದುಗಡೆ ಜ್ಯೋತಿಷ್ಯದಲ್ಲಿ ಆಗತಾನೆ ಪ್ರವರ್ಧಮಾನಕ್ಕೆ ಬರ್ತಿದ್ದಂತ ಒಂದು ಸಂದರ್ಭ. ಅವ್ರ ಮನೆಯವರು ಜಾತಕ ಪರಿಶೀಲನೆ ನೋಡ್ಬೇಕಂತೆ, ನೀವು ಬರಬೇಕು ಅಂತ. ಚಿಕ್ಕ ಹುಡುಗ, ಗೋಲಿ ಆಡೋ ಹುಡುಗ ಆಗತಾನೆ. ಯಾರೋ ಹೇಳ್ಬಿಟ್ಟಿದ್ದಾರೆ. ಆ ಹುಡುಗನ ಬಾಯಲ್ಲಿ ಹೇಳಿಸ್ಕೊಂಡು ನೋಡಿ ಏನಾದ್ರೂ ನಡಿಬೋದೇನು ಅಂತ. ನನಗೆ ಗೊತ್ತಿಲ್ಲ. ನನಗಲ್ಲೊಂದು ವಾಕ್ಸ್ಥಾನದಲ್ಲಿ ಒಂದು ಅದ್ಭುತವಾದಂತ ಒಂದು ಗ್ರಹಗಳ ಸಂಯೋಜನೆ ಇದೆ. ಅದನ್ನ ನಮ್ಮ ಗುರುಗಳು ಹೇಳೋರು, ನಿನ್ ಮನಸ್ಫೂರ್ತಿಯಿಂದ ಏನಾದ್ರೂ ಹೇಳಿದ್ರೆ ಅದು ನಡೆಯುತ್ತೋ, ಆದಷ್ಟು ಒಳ್ಳೇದೇ ಹೇಳು. ಅದಕ್ಕೆ ನೆಗೆಟಿವ್ ಅನ್ನ ಹೇಳಲ್ಲ, ಹುಡುಕ್ತಿರ್ತೇನೆ ಜ್ಯೋತಿಷದಲ್ಲಿ. ಸರಿ ಆಯ್ತು, ದೊಡ್ಡವರು, ತುಂಬಾ ದೊಡ್ಡ ವ್ಯವಸ್ಥೆ, ಸಾವಿರಾರು ಮಂದಿಗೆ ಅನ್ನದಾತರು, ತುಂಬಾ ದೊಡ್ಡ ಉದ್ಯಮಿ. ಆವತ್ತಿನ ಕಾಲಕ್ಕೆ ಒಂದು 3,000 ಕೋಟಿಯ ಒಡೆಯ ಅಂದ್ರೆ ಇವತ್ತಿಗೆ ಅದೊಂದು 50,000 ಅಂತ ಹೇಳಬಲ್ಲೆ, ಲೆಕ್ಕ ಹಾಕೋದು. ಒಂದು 25 ವರ್ಷದ ಹಿಂದೆ. ಸರಿ ಹೋದಾಗ ಪ್ರಶ್ನಾ ಜಾತಕ ಏನೋ ಹಾಕೊಂಡೆ, ಯಾಕೋ ನೆಗೆಟಿವ್ ಕಾಣಿಸ್ಬಿಡ್ತು. ಮಕ್ಕಳು, ಮೊಮ್ಮಕ್ಕಳು ಎಲ್ಲರೂ ಅವ್ರ PRO, ಅಸಿಸ್ಟೆಂಟ್ಸು, ಇನ್ನೊಂದು ಯಾರ್ಯಾರೋ ಇದ್ರು. ಹೇಳಿದೆ, ಎಲ್ಲರೂ ಹೊರಗಡೆ ಹೋಗೋಕೆ ಹೇಳಿ, ನಿಮ್ ಜೊತೆ ಪರ್ಸನಲ್ ಆಗಿ ಮಾತಾಡ್ತಾನೆ. ಜ್ಯೋತಿಷ್ಯ ಪರ್ಸನಲ್ ಮಾತಾಡುವಾಗ ಬೇರೆಯವ್ರು ಕೇಳಿಸ್ಕೊಳ್ಳೋ ಆಗಿಲ್ಲ, ಕಳಿಸಿ ಅಂತ ಹೇಳಿ ಎಲ್ಲಾರನ್ನೂ ಕಳಿಸಿದ್ರು. ಪತ್ನಿ ಮಕ್ಕಳಿದ್ರು, ಮಕ್ಕಳನ್ನು ಹೊರಗಡೆ ಕಳಿಸ್ದೆ. ಮಕ್ಕಳಿರ್ಲಿ ಬಿಡಿ ಅಂದ್ರು. ದೊಡ್ಡ ಮಕ್ಕಳು, ಮದುವೆ ಆಗಿದೆ, ಮೊಮ್ಮಕ್ಕಳು ಬಂದಿದ್ದಾರೆ. ದೊಡ್ಡ ಅಗಾಧ 6.5 ಅಡಿ ಕಟೌಟ್, ಭೀಷ್ಮ ಬಲಭೀಮ. ಕಡಿಮೆ ಅಂದರು ಅವ್ರಿಗೊಂದು ಅವತ್ತಿನ ಕಾಲಕ್ಕೆ ನನಗೆ ತಿಳಿದ ಹಾಗೆ ಒಂದು ತಿಂಗಳಿಗೆ ಏನೇನೋ IT ಪಾರ್ಕ್ ಎಲ್ಲ ಆಗ್ಲೇ ಮಾಡಿಬಿಟ್ಟಿದ್ರು. ಲೀಸ್ಟ್ ಅಂದ್ರೂ ಒಂದು 10 ಕೋಟಿ ತಿಂಗಳಿಗೆ ಬಾಡಿಗೆ ಬರ್ತಿತ್ತು ಅಂದ್ರೆ ಲೆಕ್ಕ ಹಾಕೊಳ್ಳಿ. ಲೀಸ್ಟ್ ನನಗೆ ಗೊತ್ತಿರೋ ಹಾಗೆ
ಬರೀ ಬಾಡಿಗೆ ಬರ್ತಿದ್ದಂತ ಸಂದರ್ಭ ಇನ್ನೂ ಜಾಸ್ತಿ ಇರಬೇಕು. ವ್ಯವಹಾರಗಳೆಲ್ಲ ಬಿಚ್ಚಿ ಹೇಳೋದಿಲ್ಲ, ಏನೋ ನಡೀತಿದೆ ಅನ್ನೋ ತರ ಹೇಳ್ತಾರೆ, ಕೆಲವೊಂದು ಮುಚ್ಚಿಡ್ತಾರೆ, ನಮಗದು ಗೊತ್ತಾಗುತ್ತೆ. ಸರಿ, ಇಲ್ಲ ಮಕ್ಕಳು ಹೊರಗಡೆ ಹೋಗ್ಲಿ ಅಂತ ಹೇಳ್ಬಿಟ್ಟು, ಯಾಕೋ ಸ್ವಲ್ಪ ಗಡಿಬಿಡಿಯಿಂದ ಹೇಳ್ತಿದ್ದೀರಲ್ಲ ಗುರುಗಳೇ ಅಂದ್ರು. ಅವ್ರ ಧರ್ಮಪತ್ನಿ ಇದ್ರು, ಗಟ್ಟಿಗಿತ್ತಿ ಆಕೆ, ತುಂಬಾ ಗಟ್ಟಿಗಿತ್ತಿ, ತುಂಬಾ ಸೂಕ್ಷ್ಮಮತಿ, ಧೈರ್ಯಮತಿ, ಬುದ್ಧಿವಂತೆ, ವ್ಯವಹಾರಸ್ಥಳು. ನೋಡಮ್ಮ, ವ್ಯವಹಾರ ಜವಾಬ್ದಾರಿ ತಗೊಳ್ಳಿ. ಏನೇನಿದೆಯೋ ವ್ಯವಸ್ಥೆಗಳು, ವ್ಯವಹಾರ, ವ್ಯಾಪಾರ, ಉದ್ಯೋಗ, ಸಂಸ್ಥೆಗಳು, ಎಜುಕೇಶನಲ್ ಸಂಸ್ಥೆಗಳು, ಲಿಕ್ಕರ್ ಸಂಸ್ಥೆಗಳು, ಅವ್ರದ್ದೇನೇನೋ ನಾನ್ ವೆಜ್ ಬಿಸ್ನೆಸ್ ಎಲ್ಲ ಆಯ್ತು, ಚಿಕನ್ ಎಕ್ಸ್ಪೋರ್ಟ್ ಎಲ್ಲ ಆಯ್ತು, ತುಂಬಾ ದೊಡ್ಡ ಚಿಕನ್ ಪೌಲ್ಟ್ರಿ ಎಲ್ಲ ಕಟ್ಟಿರ್ತಕ್ಕಂಥವ್ರು, 100 ಎಕರೆನಲ್ಲಿ ವ್ಯವಸ್ಥೆಗಳು ತಗೊಳ್ಳಿ. ಯಾರ್ಯಾರಿಗೆ ಏನೇನು ಕೊಡಬೇಕು ವಿಲ್ ಪತ್ರ ಮಾಡಿಟ್ಬಿಡಿ, ಕೊಟ್ಬಿಡಿ ಅಂತ ಹೇಳಿ. ಇದು ಯಾಕೆ ಗುರುಗಳು ಹೆಂಗ್ ಹೇಳ್ತಿದ್ದೀರಿ? ಏನೋ ಒಂದು ಗಡಿಬಿಡಿ ತೋರಿಸ್ತಿದೆ ಅಮ್ಮ. ದೇವರು ನನಗೆ ತಿಳಿದಿರೋ ಹಾಗೆ ಇದಿಲ್ಲ, ಆಲ್ರೆಡಿ ಶಾರೀರ, ಈ ಶರೀರ ಇಲ್ಲ, ಇನ್ನೂ ಉಳಿಸಿಟ್ಟಿದ್ದಾನೆ ಅಂದ್ರೆ ಏನೋ ಒಂದಿದೆ. ದೇರ್ ಇಸ್ ಅ ಮೇಜರ್ ಥ್ರೆಟ್. ಈ ಒಂದು 6 ರಿಂದ 8 ತಿಂಗಳಲ್ಲಿ ನಡೆಯುವಂಥದ್ದಿದೆ. ಈ ದೀಪಾವಳಿ ನೋಡೋದು ಕಷ್ಟ. ನಾನು ಬಂದು ಚೈತ್ರ ಮಾಸದಲ್ಲಿ ಒಂದು ಹೆಚ್ಚು ಕಡಿಮೆ ಒಂದು ಏಪ್ರಿಲ್ ಮಾಸದಲ್ಲಿ ವರಮಹಾಲಕ್ಷ್ಮಿ ಹಬ್ಬ ಬರೋಷ್ಟಲ್ಲೇ ಉಲ್ಪಣ ಆಗುವಂಥದ್ದು ಏನೋ ಒಂದು ಬರುತ್ತೆ. ಸ್ವಲ್ಪ ಟೋಟಲ್ ಬಾಡಿ ಚೆಕಪ್ ಮಾಡಿಸಿ ಏನೋ ಒಂದು ಒಳಗಡೆ ಗೆದ್ದಲು ಹಿಡ್ಕೊಳ್ಳೋ ತರ ಕಾಣಿಸ್ತಿದೆ. ದಶಾಭುಕ್ತಿಗಳು, ಅಂತರ್ಭುಕ್ತಿ ಈ ತರ ಕಾಣಿಸ್ತಿದೆ. ನನ್ನ ಮಾತು ಕೇಳಿ, ಇಲ್ಲ ರೆಗ್ಯುಲರ್ ಚೆಕಪ್ ಇದೆ, ಲಾಸ್ಟ್ ಇಯರ್ ಎಲ್ಲ ಮಾಡಿಸಿದ್ವಿ ಅಂದ್ರು. ಇನ್ನು ಗೊತ್ತಿಲ್ಲ, ಅದು ಕಾಣಿಸ್ತಿದೆ ಅಮ್ಮ. ಏನೇನು ವ್ಯವಸ್ಥೆ ಮಾಡ್ಕೋಬೇಕು, ನೀನು ಜವಾಬ್ದಾರಿ ತಗೊಳಕ್ ರೆಡಿ ಆಗು. ಮಕ್ಕಳಲ್ಲ ಅಂತ ತಾಕತ್ತಿಲ್ಲ, ನೀನ್ ನಿಂತ್ಕೊಳ್ಳೋವರೆಗೂ ಇದು ನಿಂತ್ಕೊಳ್ಳುತ್ತೆ. ನೀನು ಕುಸಿದ ಸಮಯ ಅಷ್ಟೇ. ನಿನ್ನ ಮಾಂಗಲ್ಯಕ್ಕೊಂದು ಕುತ್ತಿದೆ, ರುದ್ರ ಪಾರಾಯಣ, ಚಮಕ ಇದೆಲ್ಲ ಆರಂಭ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಕೆಲವೊಂದು ಪೂಜೆಗಳು. ಅವ್ರಿಗೆ ಬಲಾಢ್ಯ ವ್ಯಕ್ತಿ, 6.5 ಅಡಿ ಕಟೌಟ್, ಭೀಮ ಬಲ ಸಿಕ್ಕಾಬಟ್ಟೆ. ದಿನಕ್ಕೊಂದು 2,000 3,000 2-3 ಗಂಟೆ ಎಕ್ಸಸೈಸ್ ಮಾಡೋ ದೇಹ, ಚೆನ್ನಾಗಿ ತಿನ್ನೋ ದೇಹ, BP ಇಲ್ಲ, ಶುಗರ್ ಇಲ್ಲ, ಹಾರ್ಟ್ ಪ್ರಾಬ್ಲಮ್ ಇಲ್ಲ, ಏನು ಇಲ್ಲ. ಇದೇನು ಗುರುಗಳೇ ಹಿಂಗೆ ಹೇಳ್ತೀನಿ ಅಂದ್ರೆ ಏನೋ ಒಂದು ಅವಘಡ ಕಾಣಿಸ್ತಿದೆ ತಾಯಿ, ಜಾಗ್ರತೆ ಅಂತ ಹೇಳಿ ಬಂದೆ. ಅವ್ರಿಗೆ ಅಸಮಾಧಾನವೇ. ಆದ್ರೂ ಯಾರು ನನ್ನನ್ನ ಕಳಿಸಿದ್ರು ಅವ್ರ ಹತ್ರ ಅವ್ರು ತಮಾಷೆ ಮಾಡ್ಕೊಂಡು ನಕ್ಕೊಂಡು ಹೇಳಿದ್ದಾರೆ, ಇಲ್ಲ ಆ ಮಗು ಹೇಳಿದ್ದಾನೆ ಅಂದ್ರೆ ನೀವು ಒಂದ್ಸಲ ಚೆಕಪ್ ಮಾಡಿಸಿ ಯಾವುದಕ್ಕೂ ಅಂತ. ಚೆಕಪ್ ಮಾಡಿಸ್ತಾರೆ. ಒಂದು 15 ದಿನದಲ್ಲಿ ಒಂದು ತಣ್ಣನೆಯ ನ್ಯೂಸ್ ಬರುತ್ತೆ, ಲಂಗ್ ಕ್ಯಾನ್ಸರ್ ಆಗ್ಬಿಟ್ಟಿದೆ ಅವ್ರಿಗೆ ಒಳಗಡೆ, ಸ್ಟೇಜ್ 4 ಈಗ ಎದ್ದು ಕಾಣಿಸ್ತಿದೆ. ಇಟ್ಸ್ ಅ ಕೌಂಟಿಂಗ್ ಡೇಸ್, ಟಿಕಿಂಗ್ ಬಾಂಬ್ ಅಂತ ಹೇಳ್ಬಿಟ್ಟೆ. ಗಾಬರಿ ಆಗ್ಬಿಟ್ಟು ನನ್ನ ಮತ್ತೆ ಕರ್ಸಿದ್ರು. ಗುರುಗಳ ನೀವು ಹೇಳಿದ್ ನಿಜ ಅಂತ. ಜಸ್ಟ್ ಇನ್ ಒಂದು 25-30 ದಿನದಲ್ಲೇ ಕರ್ಸಿದ್ರು. ಎಲ್ಲೆಲ್ಲೋ ಸಿಂಗಪುರ್ಗೆಲ್ಲ ಹೋಗಿ ರಿಪೋರ್ಟ್ಸ್ ಎತ್ಸಿದ್ದಾರೆ, ಏನೇನೋ ತೆಗ್ಸಿದ್ದಾರೆ. ಎವ್ರಿಥಿಂಗ್ ಇಸ್ ಇದು ಇಲ್ಲ, ಇದು ಸ್ಟೇಜ್ ದಾಟ್ಬಿಟ್ಟಿದೆ. ಇನ್ನೇನಿದ್ರು ನಿಮ್ಮ ವಿಲ್ ಪವರ್ ಅಲ್ಲಿ ಬದುಕ್ಬೋದೇನೋ 3 ವಾರ ಇಲ್ಲ 3 ತಿಂಗಳು ಅಂತ. ನಾನು ಹೇಳಿದ್ದಕ್ಕೂ ಇದಕ್ಕೂ ಸಾಮ್ಯತೆ ಒಡೆದು ಬಿಟ್ಟಿದೆ. ಗಾಬರಿ ಆಗ್ಬಿಟ್ಟಿದ್ರು. ಗುರುಗಳು ಏನಿದು ಅಂತ ಹೇಳಿದ್ನಲ್ಲಮ್ಮ, ನಾನು ಬಂದ ದಿನ ಕ್ಷಣ ಇಲ್ಲೇನೋ ಒಂದು ಕೆಲವೊಂದು ನೆಗೆಟಿವ್ ಕಾಣಿಸ್ತು. ನಮ್ಗಷ್ಟೇ ಕಾಣಿಸೋದು, ನಾವು ಮೃತ್ಯುನ್ ತಡೆಯೋಷ್ಟು ದೊಡ್ಡವರಲ್ಲ. ಏನೋ ಆಗೋ ಅವಘಡ ನಿಶ್ಚಿತ, ಕೆಲವೊಂದನ್ನ ತಡಿಬಹುದು. ಅಧಿಕಾರ, ಗೌರವ, ಮಾನ ಮರ್ಯಾದೆ, ಶ್ರೀಮಂತಿಕೆ, ಇದೆಲ್ಲದಕ್ಕೂ ಒಂದು ಚೂರು ತಟಸ್ಥ ಮಾಡಬಹುದು. ಬಟ್ ಸಾವನ್ ಜಯಿಸೋ ಇದಿಲ್ಲ. ಬೇಕಾದ್ರೆ ನೀವು ಇದನ್ನ ಮಾಡ್ಕೊಳ್ಳಿ. ಕೆಲವೊಂದು ನಿಯಮಗಳನ್ನು ಹೇಳ್ಕೊಟ್ಟೆ. ಇನ್ನೊಂದು 3 ತಿಂಗಳು ಎಕ್ಸ್ಟೆಂಡ್ ಮಾಡ್ಬೋದು. ಡಾಕ್ಟರ್ ಏನ್ ಹೇಳಿದಾರೆ 3 ತಿಂಗಳು 3 ವಾರ ಅಂತಿದಾರಲ್ಲ, 6 ತಿಂಗಳಂತೂ ನಾನು ಗ್ಯಾರಂಟಿ ಕೊಡ್ತೇನೆ. ಈ ಡೇಟ್ಸ್ ಅಲ್ಲಿ ಜಾಸ್ತಿ ಆಗ್ಬಿಡುತ್ತೆ, ನೋಡ್ಕೊಳ್ಳಿ. ಏನೇನು ಒಳ್ಳೇದು ಮಾಡ್ಬೇಕೋ ಮಾಡಿ. ನಿಮ್ಮ ಮನೆಯ ಹೆಣ್ಣು ಮಕ್ಕಳು ನೋವಲ್ಲಿದ್ದಾರೆ, ಆ ಹೆಣ್ಮಕ್ಳಿಗೆ ಮಾಡಬೇಕಾದಂಥದ್ದನ್ನ ಮಾಡಿಲ್ಲ, ಹೋಗಿ ಫಸ್ಟ್ ಅದನ್ನ ಮಾಡಿ ಅಂತಕ್ಕಂಥದ್ದು. ಹೋಗ್ತಾಳೆ. ಯಾವತ್ತೂ ತನ್ನ ಮನೆಯ ಹೆಣ್ಣು ಮಕ್ಕಳಿಗೆ ಹೋಗಿ ಎಂಜಲ್ ಕೈಯಲ್ಲೂ ಕೂಡ ಹಿಂಗ ಅನ್ನದ ಮನುಷ್ಯ. ಅದೇನಿತ್ತೋ ಆ ಕುಟುಂಬದಲ್ಲಿ ಮನೆ ಹೊಡ್ಕೊಂಡು ಹೋಗ್ತಾಳೆ. ಅವ್ರುಗಳು ನೋಡಿದ್ರೆ ಗುಡಿಸ್ಲು 7 ಜನ ಸೋದರಿಯರು. ಒಂದು ದಿನ ಅಣ್ಣಯ್ಯ ಆ ಪಾಟಿ ಶ್ರೀಮಂತಿಕೆ ಬಂದಿರೋದು. ಒಂದು ದಿನ ಆ ಹೆಣ್ಮಕ್ಳಿಗೆ 7 ಜನ ಅಕ್ಕ ತಂಗಿಯರಿಗೆ ಅರಿಶಿನ ಕುಂಕುಮ ಅಂತ ಒಂದು ರವಿಕೆ ಕೊಟ್ಟಿಲ್ಲ. ಓಡೋಗ್ತಾನೆ.
ಹೇಳಿದೆ ಅದೇ ನಿಮ್ಮನ್ನ ಒಂಚೂರು ತಳ್ಳಬಹುದು, ನಿಲ್ಲಿಸ್ಲಿಕ್ಕಾಗಲ್ಲ. ಇಟ್ ಮೇ ಡಿಲೇ. ಎಷ್ಟು ಒಳ್ಳೇದ್ ಮಾಡ್ತಾರೋ ಅದೆಲ್ಲ ಮಾಡಿ. ಮುಖ್ಯವಾಗಿ ಅವ್ರಿಗೆ ಮಾಡಿ, ಏನಾದ್ರೂ ದಾನ ಮಾಡಿ ಅಂದ್ರೆ, ಏನಾದ್ರೂ ದಾನ ಮಾಡಿ ಮಿರಾಕಲ್ ಆಗ್ಬೋದು. ಮಾಡ್ಲಿಲ್ಲ ಮನುಷ್ಯ, ಹೋಗಿದ್ದಾನಷ್ಟೇ, ಮಾತಾಡ್ಸಿದನಷ್ಟೇ, ಅವ್ರವ್ರ ಯೋಗ್ಯತೆಗಳನ್ನ ನೋಡ್ಕೊಂಡು ಬಂದಿದ್ದೀನಿ ಅಂತ ಮನೇಲಿ ಮಾತಾಡ್ತಾರೆ. ಅವ್ರ ಯೋಗ್ಯತೆಗೆ ಹೆಚ್ಚಿ ದನದ ಕೊಠಡಿ, ಒಬ್ರು ಒಂದ್ ಎಮ್ಮೆ ಇಟ್ಕೊಂಡಿದ್ದಾರೆ, ಒಬ್ರು ಒಂದೆರಡು ಮೇಕೆ ಇಟ್ಕೊಂಡು ಬದುಕು ಕಟ್ತಿದ್ದಾರೆ. ಎಲ್ಲೋ ಹಳ್ಳಿಗಾಡು, ಒಬ್ಬೊಬ್ರು ಒಂದೊಂದು ದಿಕ್ಕು. ಅವ್ರಿಗೆ ಆಶ್ಚರ್ಯ. ನಮ್ಮಣ್ಣ ಒಂದಿನ ಕರೆದಿಲ್ಲ, ಅಷ್ಟೇ ಕರೆದೇ ಇಲ್ಲ. 30 ವರ್ಷದ ಬದುಕಿನಲ್ಲಿ ಆತ ಕರೆದಿಲ್ಲ. ಯೋಚನೆ ಮಾಡಿ ನೋಡಿ, 25 ವರ್ಷ 28 ವರ್ಷ ಮದುವೆ ಮಾಡಿ ಹೋಗಿರೋದಷ್ಟೇ. ಅದು ಅವನು ಮಾಡಿಲ್ಲ, ಅವರಪ್ಪ ಮಾಡಿರೋದು. ನಿಂತು ಇವ್ರುಗಳನ್ನ ಕರೆದಿಲ್ಲ, ಅಣ್ಣ ತಮ್ಮಂದ್ರನ್ನು ಕರೆದಿಲ್ಲ. ಇರೋದು ತಮ್ಮನನ್ನ, ಅವನಿಗೂ ಮೋಸ ಮಾಡಿದ್ದಾರೆ. ದೇವ್ರ ಹಾಗೆ ಹರಿಯೋ ಹಳ್ಳದ ಕಡೆಗೇನೆ ಹರಿಯೋ ನೀರು ಹರಿಯೋದಂತೆ. ಅಲ್ಲಿತ್ತು. ನಿಜವಾಗ್ಲೂ ಹೇಳ್ತಾನೆ, ಯಾರಿಗೂ ಒಂದು ಆವತ್ತಿನ ಕಾಲಕ್ಕೆ ಒಂದು 10 ಲಕ್ಷದ ಆತ ದಾನ ಮಾಡ್ಬೋದಿತ್ತು. ಒಂದೊಂದು ಸೈಟೋ ಮನೆನೋ ಒಳ್ಳೇದ್ ಮಾಡಿಯಾ. ನಾನು ಹೇಳಿದ್ದೆ ಇದು ಉಳ್ಕೊಳ್ಳಲ್ಲ ಅಂತ. ಅವ್ರುಗಳು ನೋಡಿ ಒಂಥರ ಇನ್ನಷ್ಟು ನಿಂದನೆ ಮಾಡ್ಕೊಂಡು ಬಂದು ಮನೇಲಿ ನಗಾಡಿರೋದು. ಅದು ಹೇಳಿದ್ದೇನೆ, ದಂಪತಿ ಸಮೇತ ಹೋಗಿ ನಿನ್ ಮಾಂಗಲ್ಯ ಉಳಿಬೇಕು ಅಂದ್ರೆ ಅವ್ರ ಮನೆಗ. ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಆಕೆಗೆ ತಿನ್ಲಿಕ್ಕೆ ಹುರುಳಿಕಾಳು ಹುರಿದು ಡಬ್ಬದಲ್ಲಿ ಇಟ್ಕೊಂಡು ತಿಂತಿದ್ದಂತ ಹೆಣ್ಮಗು. ಅಂತ ಸ್ಥಿತಿಯ ಹೆಣ್ಣುಮಗುವನ್ನ, ಬಡತನದಲ್ಲಿದ್ದಂತ ಹೆಣ್ಣುಮಗುವನ್ನ ಮನೆಗೆ ತರ್ತಾರೆ. ಮಾವಯ್ಯ ಕಷ್ಟ ಅಲ್ವಾ, ಗೊತ್ತಿದೆ ಅಲ್ವಾ, ನನ್ನ ಮನೆ ದೊಡ್ಡ ಕುಟುಂಬ, ನನ್ನ ಮನೆ ಮಕ್ಕಳಿಗೆಲ್ಲ ಆಗ್ತಾರೆ ಅಂತ. ಬಂದಿದ್ದೆ ಅರಸೊತ್ತಿಗೆ ಬಂದಿದೆ, ದೈವಾನುಗ್ರಹ. ಆದ್ರೆ ಎಂಜಲ್ ಕೈಯಲ್ಲೂ ಹೇಳಿದ್ದಾನೆ ಅವತ್ತಿಗೆ, ಒಂದೊಂದು ಸೈಟೋ ಒಂದ್ ಮನೇನೋ ಏನಾದ್ರೂ ಮಾಡಿ ಆ ಮನೆ ಹೆಣ್ಮಕ್ಳು ಕಣ್ಣೀರಲ್ಲಿದ್ದಾರೆ, ಕಣ್ಣೀರು ತೊಳಿತಿದ್ದಾರೆ. ದೇವ್ರು ನಿಮಗೆ ಕೊಟ್ಟಿರೋದು ಕಾಪಾಡ್ಲಿಕ್ಕೆ, ಕೊಡ್ಲಿಕ್ಕೆ, ಹಂಚಲಿಕ್ಕೆ, ಒಳ್ಳೇದು ಮಾಡಲಿಕ್ಕೆ. ಈ ಪುರುಷೋತ್ತಮ ಮಾಸ ಮಾಡ್ಲಿಲ್ಲ ಮಕ್ಕಳೇ. ಹೋಗಿದ್ದಾನೆ ಅಷ್ಟೇ, ಸುಮ್ಮನೆ ನೋಡ್ಕೊಂಡು ಬಂದಿದ್ದಾನೆ. ನೀವು ನಂಬೋಲ್ಲ, ದೀಪಾವಳಿ ನೋಡಲಿಲ್ಲ. ಇದೇ ಮಾತು. ದೈವಾನುಗ್ರಹದಿಂದ ನೋಡಿದ್ರಿಂದ 3 ತಿಂಗಳು ಎಕ್ಸ್ಟೆಂಡ್ ಆಗಿದೆ. ಡಾಕ್ಟರ್ಗಳು ಕೂಡ ಆಶ್ಚರ್ಯ, ಏನೋ ಒಂದು ಒಳ್ಳೇದ್ ಮಾಡಿದಿರಿ ಇಷ್ಟೇ. ಅವ್ರುಗಳು ಆ ಅಕ್ಕ ತಂಗಿರ್ ನೋಡ್ಬೇಕು, ನಮ್ಮ ಅಣ್ಣ ಬಂದಲ್ಲ ಸಾಕು, ನಮ್ಮ ಅಣ್ಣ ಚೆನ್ನಾಗಿರ್ಲಿ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಣ್ಣನ ಒಳಗಡೆ ಏನೋ ಆಗ್ಬಿಟ್ಟಿದೆ ಅಂತ, ಅವನಿಗೇನೋ ಒಂದು ಬರಬಾರ್ದು ಕಾಯಿಲೆ ಬಂದ್ಬಿಟ್ಟಿದೆ ಅಂತ. ಹೌದು ಮಕ್ಕಳೇ, ಪ್ರತಿನಿತ್ಯ ನಮಗೆ ಇಂಥದ್ದೊಂದು ಎಕ್ಸ್ಟ್ರಾ ಅವಕಾಶ ಕೊಟ್ಟಿದ್ದಾನೆ ಅಂದ್ರೆ ಅರ್ಥ ಈ ಮಲಮಾಸ ವ್ಯರ್ಜ ಮಾಸ ಒಂದೊಳ್ಳೇದ್ ಮಾಡೋಣ. ಅದುವೇ ನಿಮ್ ಖಾತೆಗೆ, ನಿಮ್ ಮಕ್ಕಳಿಗೆ, ನಿಮ್ಮ ಮೊಮ್ಮಕ್ಕಳಿಗೆ. ಇವತ್ತು ನೀವು ನಂಬಲ್ಲ, ಆ ಎಂಪೈರ್ ಇಸ್ ಕೊಲ್ಯಾಪ್ಸ್ಡ್. ಆ ಎಮ್ಮ ಕುಸಿದು ಕೂತಿದೆ, ಆ ಎಮ್ಮನಿಗೂ ಬರಬಾರದ ಕಾಯಿಲೆ ಬಂದಿದೆ. ಎಲ್ಲ ಚಲ್ಲಾಚದರವಾಗಿ ಬಿಟ್ಟಿದೆ ಕುಟುಂಬ. ಕೋರ್ಟುಗಳು, ಫೈಟುಗಳು, ಆಸ್ತಿಗಳು, ತಗಾದೆಗಳು. ದೇವ್ರು ಇದಕ್ಕ ಕೊಟ್ಟಿದ್ದು. ನಿಮಗೊಂದು ಎಕ್ಸ್ಟ್ರಾ ಅವರ್ ಕೊಟ್ಟಿದ್ದೀನಿ ಆಫೀಸಲ್ಲಿ, ನಿಮ್ಗೆ ಇವತ್ತು ಲಾಸ್ಟ್ ಡೇ, ಇನ್ನೊಂದು 30 ದಿನ ನಿಮ್ಗೆ ಅವಕಾಶ ಕೊಡ್ತಿದ್ದೀನಿ, ಏನಾದ್ರೂ ಮಾಡ್ಕೊಳಯ್ಯ ಅಂತ ಹೇಳಿದ್ರೆ ನಿಮ್ ಬಾಸ್ ಏನ್ ಮಾಡ್ತೀರಿ ಹೇಳಿ? ಇನ್ನೊಂದಷ್ಟು ಒಳ್ಳೇದಾಗಿ ಮಾಡ್ತೀರಿ. ಯಾರ ಹತ್ರನೂ ಜಗಳ ಮಾಡಿದ್ರಲ್ಲ, ಹೋಗಿ ಸಾರಿ ಕೇಳ್ತೀರಿ. ಯು ಗಾಟ್ ಅನ್ ಆಪರ್ಚುನಿಟಿ, ಬ್ಯೂಟಿಫುಲ್ ಆಪರ್ಚುನಿಟಿ ಟು ಕನ್ವಿನ್ಸ್ ಪೀಪಲ್, ಟು ಸೇ ಸಾರಿ ಟು ದಿ ಪೀಪಲ್. ಏನೋ ಗೊತ್ತಿಲ್ಲ ಮಾಡ್ಬಿಟ್ಟಿದ್ದೇನೆ. ಈ ಒಂದು ಹೊಲಸು ದೇಹ ಹೊಲಸನ್ನೇ ಬಯಸುತ್ತೆ. ಮಲಮೂತ್ರಗಳ ವಿಸರ್ಜನೆಯ ಜಾಗದಿಂದ ಬಂದಿರೋದಲ್ವ, ಆ ವಾಸನೆ ಯಾವಾಗ್ಲೂ ಇರುತ್ತೆ, ಏನೋ ಒಂದು ಬಯಸ್ತಲೇ ಇರುತ್ತೆ. ಇಟ್ ಗೆಟ್ ಅಟ್ರಾಕ್ಟ್ಸ್. ಸೊ ದೇವರು ನಿಮಗೆ, ನಿಮ್ ಬಾಸ್ ಇನ್ನೊಂದು 30 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ಉಳ್ಕೊಳ್ಳೋ. ಡಾಕ್ಟರ್ ಹೇಳ್ಬಿಟ್ಟಿದ್ದಾರೆ ಇನ್ನು 30 ದಿನ ಇದೆ ಅಂತ ಅರ್ಥ. ಇನ್ನು 30 ದಿನ ಎಕ್ಸ್ಟ್ರಾ ಕೊಟ್ಟಿದ್ದಾನೆ ಆಯಸ್ಸು, ಏನ್ ಮಾಡ್ತೀಯ ಮಾಡು ಅಂತ. ಹೋಗಿ. ಅದಕ್ಕೆ ಈ ಮಲಮಾಸ ವ್ಯರ್ಜ ಮಾಸನ, ನಿಮ್ಮ ಒಳಗಡೆ ಇರುವ ಮಲವನ್ನು ತೆಗೆಯತಕ್ಕಂಥ ವ್ಯರ್ಜ ಏನನ್ನೆಲ್ಲ ತೆಗೆದಾಕ್ಬೇಕು, ಕೆಟ್ಟದ್ದನ್ನ ತೆಗೆದಿಡಬೇಕು. ಬರುತ್ತೆ, ಆಗುತ್ತೆ, ವಿಚಲಿತ ಮಾಡುತ್ತೆ, ವಿಪರೀತವಾದಂತ ಭಾವ. ಅದರಲ್ಲೂ ಇದೇ ಜೂನ್ 2 ನನಗೊಂದು ಕಂಪನ ಏನು ಗೊತ್ತಾ? ಗುರು ಉಚ್ಚರ ಸ್ಥಾನಕ್ಕೆ ಕಟಕ ರಾಶಿಯಲ್ಲಿ ಅತಿಸಾರ ಯೋಗದಲ್ಲಿ ಬರ್ತಾನೆ. ದಟ್ ಇಸ್ ಫ್ಯಾಂಟಾಸ್ಟಿಕ್. ಬಟ್ ರಾಹುವಿನ ದೃಷ್ಟಿಯನ್ನ ನೋಡೋದೇ ಇಲ್ಲ. ದಗ 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 ಅನ್ನೋ ರಾಹು ತನ್ನ ಮೂಲ ತ್ರಿಕೋಣ, ತನ್ನ ಸ್ವಂತ ಮನೆಯ ಬಲ, ಶನಿ ಮನೆಯಲ್ಲಿ ಕುಂಭರಾಶಿಯಲ್ಲಿ ಬಲವಾಗಿರುವ ರಾಹು ಅಪ್ಪಳಿಸಿ ಬಿಡ್ತಾನೆ. ಯಾಕಂದ್ರೆ ಆ ಬೃಹಸ್ಪತಿಯೇ
ಸ್ವಭಾರ್ನು ಅನ್ನತಕ್ಕಂಥ ಒಬ್ಬ ರಾಕ್ಷಸನ ಸಂಹಾರ, ಮೋಹಿನಿ ಸ್ವರೂಪದಲ್ಲಿ ವಿಷ್ಣು ತಲೆ ದೇಹ ಬೇರೆ ಬೇರೆ ಆಗುತ್ತಲ್ವಾ, ಬೃಹಸ್ಪತಿಗಳು ಇಂಥದ್ದೊಂದಾಗಲಿ ಮೇಲೆ ಅಂತ ಹೇಳಿ ಬೃಹಸ್ಪತಾಚಾರ್ಯರು ಅಲ್ಲೊಂದು ಅಧಿಕಾರ ಕೊಟ್ಟರು ಅವ್ರಿಗೆ. ಇದೊಂದು ಇಲ್ಯೂಷನ್, ಆಪ್ಟಿಕಲ್ ಇಲ್ಯೂಷನ್. ಯೆಲ್ಲೋ ಕಲರ್ ಹಾಕೊಂಡ್ರೆ ಯೆಲ್ಲೋ ಕಲರ್ ಕಾಣಿಸುತ್ತೆ, ರೆಡ್ ಕಲರ್ ಹಾಕೊಂಡ್ರೆ ರೆಡ್ ಕಲರ್ ಕಾಣಿಸುತ್ತೆ, ಬೂದ್ಗನ್ನಡಿನಲ್ಲಿ ನೋಡಿದ್ರೆ ದೊಡ್ಡದಾಗಿ ಕಾಣಿಸುತ್ತೆ. ಏನು ಮನೆನೋ, ಏನ್ ಅಂದಾನೋ, ಏನ್ ಹೆಸರು, ಆ ಪೋಸ್ಟ್ ಅಂತೆ, ಹಿಂಗಂತೆ, ಆ ಇಲ್ಯೂಷನ್ ಕ್ರಿಯೇಟ್ ಮಾಡತಕ್ಕಂಥದ್ದು ಮಾಡುತ್ತೆ. ಅದೇ ರಾಹು. ಇದೆಲ್ಲ ಅಲ್ಲ ಕಣೋ, ಇದೆಲ್ಲ ಸುಳ್ಳು ಕಣೋ, ಅದ್ರ ಹಿಂದ್ಗಡೆ ಹೋಗ್ಬೇಡ ಅಂತ ಕೇತು ಹೇಳ್ತಾನೆ. ಅದಕ್ಕೆ ಕೇತುಗೆ ದೊಡ್ಡ ದೇಹ ಇಲ್ಲಿಂದ ಕೆಳಗಡೆ, ತಲೆ ಬಂದು ರಾಹು ಆದ್ರೆ ನಮಗೆ ಅದಕ್ಕೆ ಓಡು. ಸೊ ಅಂತ ರಾಹುವನ್ನು ಬೃಹಸ್ಪತಾಚಾರ್ಯರು, ಬೃಹಸ್ಪತಿ ಮಿಥುನದಿಂದ ನೋಡ್ತಿದ್ರು, ಸ್ವಯಂ ನಕ್ಷತ್ರದಿಂದ, ಪುನರ್ವಸು ನಕ್ಷತ್ರದಿಂದ. ಯಾರಿ ಆ ದೃಷ್ಟಿ ಹೊರಟೋಗುತ್ತೆ. ಖಂಡಿತ ಹೇಳ್ತಾನೆ, ಏನು ತಲ್ಲಣ ಅಪ್ಪಳಿಸಲಿದೆಯೋ ನಾವು ಬಂದು ಭಾವನಾತ್ಮಕವಾಗಿ ಭಾವನೆಗಳಿಗೆ ಒಳಗಾಗಿ, ಅದರಲ್ಲೂ ಕರ್ನಾಟಕದ ಜನ 100% ವೇಟ್ ಫಾರ್ ದಿಸ್ ಸರ್ಪ್ರೈಸ್. ಏನೋ ಒಂದು ನಡೆಯುತ್ತಿಲ್ಲೊಂದು ಘಟ ಸರ್ಪ, ಒಂದು ವಿಸ್ಫೋಟ ಆಗತಕ್ಕಂಥದ್ದಾಗುತ್ತೆ. ಅದರ ಒಂದು ಭಯ ನನಗೆ, ಅದರ ಒಂದು ತಲ್ಲಣ ನನಗೆ, ಏನಪ್ಪ ಇದು ಎಂಥದ್ದಾಗುತ್ತೆ ಅನ್ನತಕ್ಕಂಥ ಅದೆಲ್ಲ ಕುಲಂಕುಷವಾಗಿ ಮಾತಾಡೋಣ. ಅದರಿಂದ ಈಗಲಿಂದಲೇ ದಯಮಾಡಿ ಹೇಳ್ತಾನೆ, ಒಂದು ದಾನ, ಒಂದು ಪೂಜೆ, ಒಂದು ಸಂಕಲ್ಪ ಸದಾ ಇಟ್ಕೊಳ್ಳಿ. ವಿಷ್ಣು ಸಹಸ್ರನಾಮ, ಈ ಸ್ಥಿತಿ ಅವನದ್ದು. ಈ ಸ್ಥಿತಿ ಏನಿದೆಯೋ, ನೆನ್ನೆ ಅನ್ನೋದು ನಮಗಿಲ್ಲ, ಅದು ಬ್ರಹ್ಮಮಯ. ನಾಳೆ ಅನ್ನೋದು ಶಿವಮಯ. ಇವತ್ತು ಈ ದಿನ ಈ ಕ್ಷಣ ಅನ್ನತಕ್ಕಂಥದ್ದು ಇದೆಯಲ್ಲ, ಆದಷ್ಟು ಒಳ್ಳೇದು ಮಾಡೋಣ. ಒಳ್ಳೇದು ಚಿಂತನೆ, ಕಣ್ಣು ಮುಚ್ಕೊಂಡು ಒಂದು ಧ್ಯಾನ, ವಿಷ್ಣು ಧ್ಯಾನ. ಓಂ ನಮೋ ಭಗವತೆ ವಾಸುದೇವಾಯ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ, ದುರ್ಗಾ ಸಹಸ್ರನಾಮ, ಯಾವುದಾದರೂ ಸರಿಯೇ. ಒಂದು ಪ್ರಾರ್ಥನಾ, ಅರ್ಚನಾ, ವಂದನ, ಶ್ರವಣ, ಇವುಗಳನ್ನ ನಿವೇದನ ಮಾಡ್ಕೊಳ್ತಕ್ಕಂಥದ್ದು ಮಾಡಿ. ವ್ಯರ್ಜ ಅಂದ್ರೆ ಅದೇ, ನಾವು ಕಟಾಕೋತಿದ್ದೀವಿ ಇನ್ನಷ್ಟು ಉಲ್ಪಣಿಸ್ತಿದೆ. ಶನಿಯ ಒಂದು ಗೋಚಾರ ಫಲ ಮೀನರಾಶಿಯ ಮೋಕ್ಷ ರಾಶಿಯಲ್ಲಿ ಮುಳುಗ್ಸೋದು ಇಲ್ಲ, ತೇಲಿಸೋದು ಇಲ್ಲ, ಹಿಡ್ಕೊಳ್ಳೋರಿಲ್ಲ. ಏನೋ ಎಲ್ಲೋ ಒಂದು ಚೂರು ಉಸಿರಿದೆ ನಮ್ಮ ದೊರೆಯ ಮೇಲೆ, ಒಂದು ಚೂರು. ಈ 5 ತಿಂಗಳು ಎಷ್ಟು ಹುಷಾರಾಗಿರ್ತವೋ ಅಷ್ಟು ಒಳ್ಳೆಯದು. ಅದರಲ್ಲೂ ರಾಹುವಿನ ಈ ಪ್ರಭಾವ. ಹೋಗಿದ್ದಾರೆ ಮೊನ್ನೆ ತುಂಬಾ ದೊಡ್ಡ ಒಂದು ಅಗ್ರಿಮೆಂಟ್ಸು, ಇನ್ನೊಂದು UAE ಜೊತೆ, ಇರಾನ್ ಜೊತೆ. ಅಷ್ಟರಲ್ಲಿ ನೋಡಿ, ಇರಾನ್ ತಗೊಂಡೋಗಿ UAEನ ಅಣುಸ್ಥಾವರ ಕೆಟ್ಟಿದ್ದಾನೆ ಬೆಂಕಿ. ಶಿವ, ಎಂತೆಂಥದ್ದೆಲ್ಲ ಏನೇನ್ ನೋಡಬಾರ್ದು, ಕೇಳಬಾರ್ದು. ಎಬೋಲಾ ಅನ್ನತಕ್ಕಂಥ ಯಾವುದೋ ಒಂದು ವೈರಸ್ಸು 70ರ ದಶಕದಲ್ಲಿ ಇಲ್ಲಿ ಕೇಳ್ತಿದ್ದ ಆಫ್ರಿಕಾದಲ್ಲಿ ಉಲ್ಪಣಿಸ್ಬಿಟ್ಟಿದೆ. ಒಂದೇ ದಿನಕ್ಕೆ 80 ಜನಕ್ಕೂ ಮೇಲ್ಪಟ್ಟು ಸಾವು ಅಂತ. ಆಸ್ ಪರ್ ಗೌರ್ಮೆಂಟ್ ಡೇಟಾ, ಗೌರ್ಮೆಂಟ್ ತುಂಬಾ ಮುಚ್ಚಿಡುತ್ತೆ, ಹೇಳೋಲ್ಲ. ಎಲ್ಲ ಬಿಚ್ಚಿಟ್ಬಿಟ್ರೆ ಇಡೀ ದೇಶ ವಿದೇಶಗಳು ದಂಡಯಾತ್ರೆ ಮಾಡ್ಬಿಡ್ತಾರೆ ಎಲ್ರು. ಇದು ನಡೀತಿರ್ತಕ್ಕಂಥದ್ದು ಎಚ್ಚರಿಕೆ. ಅದರಿಂದ ಈ ಸಮಯದಲ್ಲಿ ಭಗವಂತನೊಬ್ಬನೇ ನೀನಪ್ಪ ಈ ಸ್ಥಿತಿ. ನನ್ಗೊಂದು ಎಕ್ಸ್ಟ್ರಾ ದಿನ ಕೊಟ್ಟಿದ್ಯಾ, ಎಕ್ಸ್ಟ್ರಾ ಸೇವೆಗೆ ಒಂದು ಅವಕಾಶ ಕೊಟ್ಟಿದ್ಯಾ, ಎಕ್ಸ್ಟ್ರಾ ಪೂಜೆಗೆ ಒಂದು ಅವಕಾಶ ಕೊಟ್ಟಿದ್ಯಾ, ಎಕ್ಸ್ಟ್ರಾ ದಾನಕ್ಕೊಂದು ಅವಕಾಶ ಕೊಟ್ಟಿದ್ಯಾ, ಎಕ್ಸ್ಟ್ರಾ ಪ್ರಾರ್ಥನೆಗೊಂದು ಅವಕಾಶ ಕೊಟ್ಟಿದ್ಯಾ. ಅವನ ಪ್ರಾರ್ಥನೆ ಮಾಡಿ, ಅವನನ್ನೇ ನಂಬಿ, ಯಾರನ್ನು ನಂಬಿಡಿ, ನನ್ನನ್ನಂತೂ ನಂಬಲೇಬೇಡಿ. ಈ ಲೋಕ ಇರೋದು ಹೀಗೆ, ಬೇಡ ಆತಂಕಕ್ಕೊಳಗಾಗ್ಬಿಡಿ. ಭಗವಂತನೇ ನಿತ್ಯ, ಭಗವಂತನೇ ಸತ್ಯ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ ಅಂತ ಹೇಳ್ತಾರೆ. ಗಾಳಿ ಯಾರಿಟ್ಟಿರೋದಪ್ಪ? ಅಸ್ಥಿತಕಾರಕ ವಿಷ್ಣು. ಮಾಡ್ಕೊಳ್ಳಿ. ಒಂದು ಪುಟ್ಟ ವಿರಾಮ ತಗೊಂಡು ಆ ಭಗವಂತ ನಿಮಗೆ ಮತ್ತಷ್ಟು ಶಕ್ತಿ, ನೆಮ್ಮದಿ, ಸಮಾಧಾನ ಕೊಡ್ಲಿ. ಈ ಒಂದು ವ್ಯರ್ಜ ಮಾಸ ನಮ್ಮ ಕಾಮ, ಕ್ರೋಧ, ಮೋಹ, ಮದ, ಮತ್ಸರ, ಲೋಭ ಇವುಗಳನ್ನ ಆದಷ್ಟು ನೋಡದೇ ಇರೋ ಹಾಗೆ ಅವನು ನಮಗೆ ರಕ್ಷೆ ಕೊಡ್ಲಿ. ಎಲ್ಲರಲ್ಲೂ ಇದೆ, ಸುತ್ತಮುತ್ತಲೂ ಇದೆ, ನೋಡಿದ್ದೇ ಉಕ್ಕುತ್ತೆ. ಏನೋ ಆ ಕಡೆ ನೋಡ್ದ ಹಾಗೆ ಈ ಗದೆ ನಾನು ಇಟ್ಕೊಬಿಟ್ರೆ ಅನ್ನೋ ತರ, ಈ ಹನುಮಾನೇ ನನ್ನ ಜೊತೆಲಿ ಇದ್ಬಿಟ್ರೆ
ಅನ್ನೋ ತರ ನಮ್ಮನ್ನ ಸದಾ ಪ್ರಚೋದಿಸ್ತಾ ಇರುತ್ತೆ, ಸದಾ ಪ್ರಚೋದಿಸ್ತಾ ಇರುತ್ತೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ಮುಂದಕ್ಕೆ ಹೆಜ್ಜೆ ಆಗ್ತಕ್ಕಂಥದ್ದು ಮಾಡಿ. ಒಳ್ಳೇದಾಗ್ಲಿ. ಒಂದು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಇನ್ನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಕೆಲವು ನಕ್ಷತ್ರಗಳೇ ಹಾಗೆ. ನಿನ್ನೆ ಸಂಚಿಕೆಯಲ್ಲಿ ಹೇಳಿದ್ದೆ, ತಿಳಿಸ್ತೇನೆ ಅಂತ. ಪುಷ್ಯ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ಅನುರಾಧ ನಕ್ಷತ್ರ. ಎಷ್ಟು ನಲಗದ್ರಿ, ಎಷ್ಟು ಕಣ್ಣೀರಿಟ್ರಿ, ಎಷ್ಟು ಒದ್ದಾಡಿದ್ರಿ ಹೇಳಿ. ಮೊನ್ನೆ ಕೂಡ ಒಂದು ತಾಯಿ ಜೀವ ಪುಷ್ಯ. ಗುರುಗಳೇ ನೀವು ಹೇಳಿದ್ರಲ್ವಾ ಪುಷ್ಯನೇ ಗುರುಗಳೇ. ಹೌದು, ಸುಮ್ಮನೆ ಕೊಡಲ್ಲ. ನೀವೊಬ್ಬ ಶ್ರೀಮಂತರು. ನೀವು ಈ ನಕ್ಷತ್ರದಲ್ಲಿ ಹುಟ್ಟಿದ್ರೆ ಶ್ರೀಮಂತರೇ ರೀ. ಹೌದು ಅಲ್ವೋ ಹೇಳ್ಬಿಡಿ ನೋಡೋಣ ಕಮೆಂಟ್ಸ್ ಹಾಕಿ. 40ರ ಮೇಲೆ ನಿಮಗೊಂದು ಗೂಡು, ಒಳ್ಳೆ ಮಕ್ಕಳು, ನೀವು ನೋಡ್ತೀರಿ. ಒಂದೊಳ್ಳೆ ಆಸ್ತಿ ಇರುತ್ತೆ ನಿಮ್ಮ ಹತ್ರ. ಚಾಲೆಂಜ್ ಮಾಡ್ತಾನೆ. ಬ್ಯೂಟಿಫುಲ್. ನೀವು 3 ಅಂತಸ್ತಿನ ಮನೆ, 3 ರೂಮಿನ ಮನೆ, ಒಂದು ವಾಹನ, ಎಲ್ಲ, 3 ಮಕ್ಕಳು ಇಲ್ಲ 1 ಮಗು, ಆಸ್ತಿವಂತ ಮಗು. ಆಸ್ತಿ ಬೇಕಾ? ಆಸ್ತಿಗೆ ಮೀರಿದ ಮಕ್ಕಳಿರಬೇಕಾ? ಈ ತರದ್ ಏನಾದರೂ ಒಂದು ನಿಮಗೆ 40-42ರ ಮೇಲೆ ಕೊಟ್ಟಿರುತ್ತಾನೆ. ಅಲ್ಲಿವರೆಗೂ ದಲ್ದಲ್ ಮಾಡಿಸಿರ್ತಾನೆ, ಇಲ್ಲ ಅಂತಲ್ಲ. ಅಲ್ಲಿವರೆಗೂ ದಲ್ದಲ್ ಎಳೆದಾಟ ನೋಡಿದ್ದಾನೆ. ಈ ನಕ್ಷತ್ರದಲ್ಲಿ ಹುಟ್ಟಿದ್ದು ಕಣ್ಣೀರೇ, ಸಂಟುವೆ, ಮೋಸವೇ, ಬ್ಯಾಕ್ ಸ್ಟಾಬಿಂಗ್ಗೆ ಅಲ್ಲಾಗುತ್ತೆ. ಏನ್ ಮಾಡೋದು? ಕರ್ಮಕಾರಕ. ಅವನು ಹೇಳ್ತಾನೆ, ಕರ್ಮ ಅನುಭವಿಸದೆ ನಾನು ಕೊಡಲ್ಲ. ವಾಟ್ ಈಸ್ ಕರ್ಮ? ನಮ್ಮ ಸುತ್ತಮುತ್ತಲು ಏನೆಲ್ಲ ನಡೆಯುತ್ತಿದೆಯೋ ಅದೆಲ್ಲವೂ ಕರ್ಮವೇ. ನಂಬುವುದು ಕರ್ಮ, ನಂಬಿಬಿಟ್ಟು ಮೋಸ ಹೋಗೋದು ಕರ್ಮ. ಇವ್ರು ಇರ್ತಾರೆ ಅಂತ ಅಂದುಕೊಳ್ಳೋದು ಕರ್ಮ, ಅವ್ರಿಲ್ಲ ಅಂದಾಗ ನಾವು ಒಬ್ಬರೇ ಓಡಬೇಕು ಅನ್ನೋದು ನಿಜವಾದ ಕರ್ಮ. ಇದೇ ಸತ್ಯ. ಕರ್ಮ ಅಂದ್ರೆ ಏನೋ ಒಂದು ಮಾಡ್ತಲೇ ಇರ್ತವೆ. ಉದರ ನಿಮಿತ್ತಂ ಬಹುಕೃತ ವೇಷಂ. ಎಲ್ರೂ ನೋಡಿ, ಕೋಟೀಶ್ವರ ನೋಡಿ, ಅವನು ಎದ್ದು ಬೆಳಿಗ್ಗೆ ಹೋಗ್ತಾನೆ, ರಾತ್ರಿ ಬಂದು ಮಲಗ್ತಾನೆ. ಅವ್ನು ಕೋಟಿ ನೋಡ್ತಾನೆ, ನಾನು 1000 ರೂಪಾಯಿ ನೋಡ್ತಾನೆ. ಇಲ್ಲ, ನೀವು 1000 ನೋಡ್ತೀರಿ, ನಾನು 1,00,000 ನೋಡ್ತಾನೆ. ಎಸ್, ಏನಾದ್ರೂ ಬದಲಾವಣೆ ಆಗಿದೆಯಾ? ಏನಾದ್ರೂ ಒಂದು 10 ಬಾಳೆಹಣ್ಣು ತಿಂತಾನ ಅವನು? ಇಲ್ಲ. ನೀವು 10 ಬಾಳೆಹಣ್ಣು ತಿಂತೀರಾ? ಇಲ್ಲ. ನಾನು ಗುರೂಜಿ, ವಾಗ್ದೇವಿ ಸರಸ್ವತಿ ಒಲ್ದು ಬಿಟ್ಟಿದೆ, ಆಹಾ ಓಹೋ ಆ ಅಮ್ಮ ಜ್ಯೋತಿಷ್ಯ ಬ್ರಹ್ಮವಿದ್ಯೆ, ಖಂಡಿತ ಅಲ್ಲ. ನಾನು 2 ಬಾಳೆಹಣ್ಣು, ಹಬ್ಬ ಅಂದ್ರೆ ಇನ್ನೊಂದು ಬಾಳೆಹಣ್ಣು ತಿಂತೀನಿ. ಇಲ್ಲ, 1-3 ಮಾವಿನ ಹಣ್ಣು ತಿಂತೀನಿ. 10 ಮಾವಿನ ಹಣ್ಣು ತಿನ್ಲಿಕ್ಕೆ ಆಗುತ್ತಾ? 10 ತಟ್ಟೆ ಪಲಾವ್ ತಿನ್ಲಿಕ್ಕೆ ಆಗುತ್ತಾ? 10 ದೋಸೆ ತಿನ್ಲಿಕ್ಕೆ ಆಗುತ್ತಾ? ನೀವು ಗಮನಿಸಿ ನೋಡಿ. ದಟ್ ಈಸ್ ನಥಿಂಗ್ ಚೇಂಜಿಂಗ್. ಇವನೇನು ಹಂಸತೂಲಿಕಾ ಕಲ್ಪ. ವಾವ್, ಎಂತ ಒಂದು ಬೀಟೆ ಮರದ ಮಂಚದ ಮೇಲೆ ಮಲಗಿದ್ದಾನೆ ಗೊತ್ತಾ ಗುರುಗಳೇ. ರಾಜ ದರ್ಬಾರು, ಅವನಿಗೆ ವರ್ಕರ್ಸು ಎಲ್ಲ ಓಕೆ. ಇವನಿಗೇನೂ ಇಲ್ಲ, ಇವನ್ ಫುಟ್ಪಾತ್ ಅಲ್ಲಿ ಮಲಗಿದ್ದಾನೆ. ನಾನು ಒಂದು ಸಿಂಪಲ್ ಮನಸ್ಸಲ್ಲಿ ಮಲಗಿದ್ದೀನಿ. ವಾವ್, ನನಗೂ 1-4 ಕಾರ್ ಇದೆ. ವಾವ್, ದೊಡ್ಡ ಮನೆ. ವಾವ್, 4 ಆಳು ಕೆಲಸದವ್ರು ಇದ್ದಾರೆ. ವಾವ್. ಏನಾದರೂ ಬದಲಾಗಿದೆಯಾ? ಎದೋಳು
ಅವನು ದುಡಿಲಿಕ್ಕೆ ಹೋಗ್ಬೇಕು, ನಾನು ದುಡಿಲಿಕ್ಕೆ ಹೋಗ್ಬೇಕು. ಅವ್ನು ಕೋಟಿ ದುಡಿತಾನೆ, ನಾನು ಲಕ್ಷ ದುಡಿತೇನೆ, ಇವ್ರು 1,000 ರೂಪಾಯಿ ದುಡಿತಾರೆ. ಏನಾದ್ರೂ ಬದಲಾವಣೆ. ಮತ್ತೆ ಬೆಳಿಗ್ಗೆ ಎದ್ದು ಹೋಗು. ಹಬ್ಬಬ್ಬ ಅಂದ್ರೆ ಒಂದು ವೀಕೆಂಡ್ ಔಟಿಂಗ್, ಸರಿ. ಹಬ್ಬಬ್ಬ ಅಂದ್ರೆ ಒಂದು ಪುಣ್ಯಕ್ಷೇತ್ರ, ತೀರ್ಥಕ್ಷೇತ್ರ, ಸರಿ. ಏನಾದರೂ ನಾವು ಬೆಳೆದ್ವಿ, ಮದುವೆ ಆದ್ವಿ, ಮಕ್ಕಳಾಯ್ತು, ಮಕ್ಕಳನ್ನ ಬೆಳೆಸಿದ್ವಿ, ಮದುವೆ ಮಾಡಿದ್ವಿ, ಸತ್ವಿ. ಏನು ಅವನು ಅಷ್ಟೇ, ಇದು ಅಷ್ಟೇ, ಇದು ಅಷ್ಟೇ. ಅವನಿಗೊಂದು ಈಗೋ, ನಾನೊಂದು 10 ಲಕ್ಷ ಜನಕ್ಕೆ ಕೆಲಸ ಕೊಟ್ಟಿದ್ದೀನಿ, ಅನ್ನ ಕೊಟ್ಟಿದ್ದೀನಿ, ಬಟ್ಟೆ ಕೊಟ್ಟಿದ್ದೀನಿ, ನೆರಳು ಕೊಟ್ಟಿದ್ದೀನಿ, ನಂದು ಟಾಟಾ ಸಮೂಹ ಅಂತಾನೆ. ಸರಿ. ಇವನು ಹೇಳ್ತಾನೆ 10 ಜನರ ಹತ್ರ ನಾನು ಹೋಗದೆ ಭಿಕ್ಷೆ ಬೇಡಿದ್ರು ಪರವಾಗಿಲ್ಲ, ನನ್ನ ಫುಟ್ಪಾತ್ ಅಲ್ಲಿ ಮಲಗಿದ್ರು ಪರವಾಗಿಲ್ಲ, ನಾನಾಗಿ ಬದುಕಿದ್ದೇನೆ, ನನ್ಗೋಸ್ಕರ ಬದುಕಿದ್ದಾನೆ ಅಂತಾನೆ. ನಾನು 10 ಜನರ ಹತ್ರ ಬಗ್ಗಿಸ್ಕೊಂಡು ಅಯ್ಯೋ ಅಮ್ಮ ಅಪ್ಪ, ಬಾಸ್ ಹತ್ರ, ಎಲ್ಲರ ಹತ್ರ, ಸೂಪರ್ವೈಸರ್ ಹತ್ರ, ಮ್ಯಾನೇಜರ್ ಹತ್ರ, ಸೆಕ್ಯೂರಿಟಿ ಹತ್ರ, ಫ್ರಿಸ್ಕಿಂಗು, ಗೌರ್ಮೆಂಟ್ ಹತ್ರ, ಟ್ಯಾಕ್ಸ್ ಆಫೀಸರ್ ಹತ್ರ, ಈ ಒಂದು BBMP ಕಮಿಷನರ್ ಜೊತೆ, ಎಲ್ಲದ್ರ ಜೊತೆ ಒಂದ್ ಸ್ವಲ್ಪ ಭಯ ಪಟ್ಕೊಂಡು, ಹಿಂಗೆ ಹೆಂಡತಿಗೆ ಭಯ ಪಟ್ಕೊಂಡು, ಮಕ್ಳಿಗೆ ಭಯ ಪಟ್ಕೊಂಡು, ವ್ಯವಸ್ಥೆಗೆ ಭಯ ಪಟ್ಕೊಂಡು ನಾನು ಏನಾದರೂ ಬದಲಾವಣೆ ಇದೆಯಾ? ಇದನ್ನೇ ಕರ್ಮ ಅನ್ನೋದು. ಅವ್ನ ಕರ್ಮ ಗೊತ್ತಾ? ಏನಿಲ್ಲ, ಅವನು ಅದೇ. ಅವ್ನು ಕೋಟಿ ಕೊಡ್ತಾವನೆ, ನೀವು ಲಕ್ಷಕ್ಕೆ ಕೊಡ್ತಿದ್ರಿ, ನಾನು ಭಿಕ್ಷೆ ಕೊಡ್ತಿದ್ದಾನೆ ಅಷ್ಟೇ. ಎಲ್ಲಾರು ತಿನ್ನುವುದು ಇಷ್ಟು ಬೊಗಸೆ ಊಟ, ಇದನ್ನ ಅರ್ಥನೇ ಮಾಡ್ಕೊಂಡಿಲ್ಲ. ಸೊ ಈ ಒಂದು ಕರ್ಮಾಧಿಪತಿ ಎಲ್ರೂ ಬಯಸೋದೇನು ಗೊತ್ತಾ? ನಮಗೆ ಒಂದು ನೆಲೆ ಸೆಲೆ ಇರುತ್ತಾ, ನಾವು ಶ್ರೀಮಂತರ. ಖಂಡಿತ ಕೆಲವು ನಕ್ಷತ್ರಗಳಿಗೆ ಜನ್ಮತ ಅಂತದೊಂದು ಶ್ರೀಮಂತಿಕೆ ಕೊಡುತ್ತೆ. ಜನ್ಮತ ಕೊಡದಿದ್ದರೂ ಕೂಡ ಮಧ್ಯಕಾಲದಲ್ಲಿ ಕೊಡಲೇಬೇಕು. ಹೌದು ಅಲ್ವೋ ಹೇಳಿ? ಈ ಒಂದು ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ ಹಾಗೂ ಉತ್ತರಾಭಾದ್ರ ನಕ್ಷತ್ರ. ನಿಮ್ಮ ಹತ್ರ ಕಾರ್ ಇಲ್ಲ ಅಂತ ಹೇಳ್ಬಿಡಿ, ಒಳ್ಳೆ ಬಟ್ಟೆ ಇಲ್ಲ ಅಂತ ಹೇಳ್ಬಿಡಿ, ಒಳ್ಳೆ ಶೂ ಇಲ್ಲ ಅಂತ ಹೇಳ್ಬಿಡಿ, ಒಳ್ಳೆ ಮನೆ ಇಲ್ಲ ಅಂತ ಹೇಳ್ಬಿಡಿ. ದೊಡ್ಡ ಮನೇಲಿ ಇರ್ತೀರಿ ನೀವು. ಒಳ್ಳೆ ಮಕ್ಕಳಿಲ್ಲ ಅಂತ ಹೇಳ್ಬಿಡಿ ನೋಡೋಣ. ಒಳ್ಳೆ ಗೌರವ ಇಲ್ಲ ಅಂತ ಹೇಳ್ಬಿಡಿ ನೋಡೋಣ. ಆದ್ರೂ ನೀವು ವಿಚಲಿತ ಇರ್ತೀರಿ. ಗಲ್ಕ ಈ ತರದ್ದೇನೋ ಒಂದು ಬಿಚ್ಚಿ ಮಾತನಾಡಲಾರಿರಿ. ನಿಮಗ್ ಫ್ರೆಂಡ್ಸೇ ಇರಲ್ಲ. ಗಮನಿಸಿ ನೋಡಿ, ಶನಿಯ ತತ್ವದ ಈ ನಕ್ಷತ್ರಗಳಿಗೆ ನಾನು ನೋಡಿದಾಗೆ ದ ಓಲ್ಡೆಸ್ಟ್ ಫ್ರೆಂಡ್ಸ್ ವಿಲ್ ಬಿ ದೇರ್. ತುಂಬಾ ಸ್ಕೂಲ್ ಮೇಟ್ಸು, ಕಾಲೇಜ್ ಮೇಟ್ಸು, 20 ವರ್ಷದ ಹಿಂದ್ಗಡೆಯವರು, 25 ವರ್ಷದ ಹಿಂದ್ಗಡೆಯವರು, 30 ವರ್ಷದ ಹಿಂದ್ಗಡೆಯವರು. ನನ್ನ ಸ್ನೇಹಿತರು ಒಬ್ರು ಇದ್ದಾರೆ, ತುಂಬಾ ದೊಡ್ಡ IT ಹೆಡ್. ಅವ್ರ ಹತ್ರ ಅವ್ರ ಸ್ನೇಹಿತ ನೋಡ್ಬೇಕು, 48 ವರ್ಷದ ಗೆಳೆಯರಿದ್ದಾರೆ, ಒಂದ್ 3 ಜನ. ಅವ್ರ ಜೊತೆ ಕುತ್ಕೊಳ್ತಾರೆ ಮಾತುಕತೆಗೆ ಯಾವಾಗ್ಲೂ. ಹೊಸಬ್ರ ಜೊತೆ ಓಲ್ಡ್ ಆ ಟ್ರೆಡಿಷನ್, ಆ ಸಿಸ್ಟಮ್, ಆ ಕಸ್ಟಮ್ ಒಂದು ಬಾರಿ ನೀವು ನಂಬಿಬಿಟ್ರಿ ಅಂದ್ರೆ ಚೇಂಜ್ ಮಾಡ್ಕೊಳ್ಳಲ್ಲ ಆ ಸರ್ಕಲ್ ಅನ್ನ. ತುಂಬಾ ಹಳೇದನ್ನ ನೆನೆಸ್ಕೋತೀರಿ ನೀವು. ಗಮನಿಸ್ ನೋಡಿ, ಬಡಬಡಾಯಿಸ್ಬಿಡ್ತೀರಿ ಟೆನ್ಷನ್ ಆಗ್ಬಿಟ್ರೆ ನೀವು. ಉತ್ತರಾಭಾದ್ರನೂ ಅಷ್ಟೇ, ಈ ಒಂದು ಪುಷ್ಯನೂ ಅಷ್ಟೇ, ಹಾಗೂ ಅನುರಾಧನೂ ಅಷ್ಟೇ. ನಾನು ಒಂದು 100 ಜಾತಕ ನೋಡಿದ್ದೇನೆ ಅಂದ್ರೆ ಈ ನಕ್ಷತ್ರದಲ್ಲಿ 90ಕ್ಕೂ ಮೇಲ್ಪಟ್ಟು ಜನ ಕೋಟಿಗೆ ಬದುಕ್ತಿದ್ದಾರೆ. ಹೌದು, ಕೋಟೀಶ್ವರರೇ ನೀವು. ನಿಮಗೆ ದೈವ ಕೊಟ್ಟಿರುವ ಒಂದು ವರ ಕೋಟೀಶ್ವರರೇ. ನೀವು ಭಯ ಪಡೋ ನೆಸೆಸಿಟಿಯೇ ಇಲ್ಲ. ಒಂದೊಳ್ಳೆ ಮಕ್ಕಳು, ಒಂದೊಳ್ಳೆ ಹೆಂಡತಿ, ಒಳ್ಳೆ ಗಂಡ, ತುಂಬಾ ಒಳ್ಳೆ ಗಂಡ. ನೀವು ನೆನೆಸಿರಲ್ಲ ಅಷ್ಟೊಳ್ಳೆ ಗಂಡ ಸಿಕ್ಕಿರ್ತಾನೆ ನಿಮಗೆ. ಇಲ್ಲ ದಡ್ಡ ಗಂಡ ಪರವಾಗಿಲ್ಲ, ನಿಮ್ಗೊಂದು ಗೆರೆ ಹಾಕೋದು. ಇಲ್ಲ ತುಂಬಾ ಬುದ್ಧಿವಂತೆ ಹೆಂಡತಿ, ತುಂಬಾ ಲಕ್ಷಣವಂತೆ, ವಿದ್ಯಾವಂತೆ, ಜ್ಞಾನವಂತೆ, ಕುಟುಂಬಕ್ಕೆ ಹಿಂಗ್ ನಿಂತ್ಕೊಳ್ತಕ್ಕಂತ ಒಂದು ಅದ್ಭುತ. ಹೌದು ಅಲ್ವೋ ಹೇಳಿ? ಪುಷ್ಯ 36ನೇ ವಯಸ್ಸಿನವರೆಗೆ ನನಗೆ ಗೊತ್ತಿರೋ ಹಾಗೆ ನಿಮ್ಮನ್ನ ಸುತ್ತಿರುತ್ತೆ. ಕೆಲವ್ರಿಗೆ ಬೇಗ ಸುಖ ಬಂದಿರುತ್ತೆ, ಸ್ವಲ್ಪ ತಲ್ಲಣ ಆಗಿರುತ್ತೆ. ಬಟ್ ಯು ವಿಲ್ ರಿಯಲೈಸ್ ಒಂದು ಕಾಲಘಟ್ಟದಲ್ಲಿ ಸಿಕ್ಕಾಬಿಟ್ಟ ದುಡ್ಡು ಕಳ್ಕೊಳ್ಳೋದು ಆಗಿರುತ್ತೆ. ಖಂಡಿತ ಕಳ್ಕೊತೀರಿ. ಅದು ಇದೆ. ಕರ್ಮಾಧಿಪತಿ ಅಂದ್ರೆ ಏನಂದ್ರೆ ಕರ್ಮಕ್ಕೆ ತಕ್ಕಂತೆಯೇ ಲಾಭ ನಷ್ಟ, ಹೆಂಡತಿ, ಮಕ್ಕಳು, ಅಧಿಕಾರ, ಅಂತಸ್ತು, ಪದವಿ, ಪ್ರತಿಷ್ಠೆ ಇವೆಲ್ಲವನ್ನೂ ಕೊಟ್ಟಿರತಕ್ಕಂತ ಛಾಯ್. ತುಂಬಾ ಜನ ನಂಗೆ ಕೇಳ್ತಿರೋದನ್ನ ನಾನು ನೋಡಿದ್ದೇನೆ. ಈ ಒಂದು 30-35 ವರ್ಷದ ಪಯಣದಲ್ಲಿ ಕಡಿಮೆ ಅಂದರೂ ಒಂದು 7-8 ಲಕ್ಷ ಜಾತಕ ನೋಡಿರೋದ್ರಿಂದ ಹೇಳ್ತಿದ್ದೇನೆ. ಆ ಅನುಭವದ ಸೂರ್ಯ ಮೇಲೆ ಹೌದು ಅಲ್ಲೋ ಹೇಳಿ, ನಿಮ್ಮನ್ನ ಫುಟ್ಪಾತ್ ಅಲ್ಲಿ ಒಂದು ಮಲಗಿಸಿರೋಲ್ಲ, ಭಿಕ್ಷೆ ಒಂದು ಬೇಡ್ಸಿರೋಲ್ಲ. your life is started with 2 rupees.
ಕೆಲವ್ರದ್ದು ನಾನು ನೋಡಿದ್ದೇನೆ, ₹2 ಆರಂಭ. ಯಾರೋ ₹2 ಕೊಟ್ರು. ನಾನೊಬ್ಬರನ್ನ ನೋಡಿದ್ದೇನೆ, ಪುಷ್ಯ ನಕ್ಷತ್ರದವ್ರನ್ನ. ದಿನ ಒಂದ್ 4 ಮನೆಗೆ ನೀರ್ ತಗೊಬಂದ್ ಹಾಕೋದು, ₹2 ಕೊಡೋದು ಅವ್ರು. ದಿನ 4 ಬಿಂದಿಗೆ ನೀರ್ ತಗೊಬಂದು ಕೊಡೋದು, ಅದಕ್ಕೆ ಅವ್ರಿಗೆ ₹2. ಅದನ್ನ ದೊಡ್ಡದಾಗಿ ಎತ್ತಿಟ್ಕೊಳ್ತಕ್ಕಂತ ಒಂದು ಖುಷಿ, ಆನಂದ ನಾನು ನೋಡಿದ್ದೇನೆ. ಎಸ್. ಆಮೇಲೆ ಇನ್ನೊಂದು, ಈ ಪುಷ್ಯ ನಕ್ಷತ್ರ, ಅನುರಾಧ ನಕ್ಷತ್ರ, ಉತ್ತರಾಭಾದ್ರ ನಕ್ಷತ್ರ, ನಿಜ ಹೇಳಿ ನಿಮ್ಮ ಮನೆಯವ್ರು ನಿಂತಿರೋಲ್ಲ. ನಿಮ್ಮ ಮನೆಯವ್ರ ವಿಚಾರದಲ್ಲಿ ಖಂಡಿತ ಹೇಳ್ತಾರೆ, ಒಂದ ನಿಮ್ಮ ತಂದೆ ಇಲ್ಲ ತಾಯಿ, ಇಲ್ಲ ಇಬ್ಬರಿಂದಲೂ ದೂರವಿರೋ ಪರಿಸ್ಥಿತಿ. ಅಜ್ಜ ಅಜ್ಜಿ ಜೊತೆಲಿ ಬೆಳೆಯೋದು, ಯಾರ್ದೋ ನೆಂಟರ ಮನೇಲಿ ಬೆಳೆಯೋದು, ಯಾರ್ದೋ ಹಂಗಲ್ಲಿ ಬೆಳೆಯಬೇಕಾಗುತ್ತದೆ. ಅಲ್ಲಿ ಒಂಥರ, ಈಗ ನಾನ್ ನಿಮ್ ಮನೆಗ್ ಬಂದೆ ಅಂತ ಇಟ್ಕೊಳ್ಳಿ, ನೀವು ಪ್ರೀತಿಯಿಂದ ಕರೆದಿದ್ದೀರಿ ನಿಜ, ಆದ್ರೂ ನಿಮ್ ಮನೆಗ್ ಬಂದ್ಮೇಲೆ ನೀವ್ ಇಟ್ಟು ಪ್ರಸಾದನೇ ತಿನ್ಬೇಕು. ನೀವೆಲ್ಲಿ ಮಲಗು ಅಂತೀರೋ ಅಲ್ಲಿ ಮಲಗ್ಬೇಕು. ಅದ್ ನೀವು ತಂಗಳಿಟ್ಟಿರ್ಬೋದು, ಬಿಸಿ ಇಟ್ಟಿರ್ಬೋದು. ನೀವು ಬಿಸಿ ಇಟ್ಟಿದ್ರು ಕೂಡ ನನ್ನಲ್ಲಿ ಒಂಥರ ಕರ್ಮಾಧಿಪತಿ ಶನಿಯ ಭಾವ ಅಲ್ವಾ, ಅದೊಂಥರ ಏನೋ ತಳಮಳ, ಆ ಉದ್ವಿಗ್ನತೆ. ಅದಕ್ಕೆ ನೀವು ತುಂಬಾ ಮೌನಿಗಳು. ತುಂಬಾ ಚಿಕ್ಕ ವಯಸ್ಸಿಗೆ ನಿಮ್ಮನ್ನ ಪರೀಕ್ಷೆ ಇಟ್ಟು ಬಿಟ್ಟಿರ್ತಕ್ಕಂಥದ್ದಾಗುತ್ತೆ. ಜಾತಕ ಚೆನ್ನಾಗಿರೋರಿಗೆ ಚಿಕ್ಕ ವಯಸ್ಸಿಗೆಲ್ಲ ಬಂದಿರುತ್ತೆ, ನಾನು ನೋಡಿದ್ದೇನೆ. ಆದ್ರೆ ತುಂಬಾ 100ರಲ್ಲಿ 90-95 ಜನಕ್ಕೆ ನಿಮ್ಮದು ಮುಳ್ಳಿನ ನಡಿಗೆ, ಮುಳ್ಳಿನ ಹಾಸಿಗೆ. ಹೌದೋ ಅಲ್ವೋ ಅಲ್ಲೊಂದಾಗಿರುತ್ತೆ. ನಿಮ್ ಮದುವೆಯೂ ಅಷ್ಟೇ, ಅಲ್ಲೇನೋ ಗಡಿಬಿಡಿ. ಮದುವೆಯ ನಂತರವೂ ಗಡಿಬಿಡಿ, ಏನೋ ಒಂದು ಅಸಮಾಧಾನ ಇರುತ್ತೆ. ಮನೆಯವ್ರ ಕಡೆ, ಕುಟುಂಬದ ಕಡೆ ನೀವು ಹೊರೆ ಹೊತ್ಕೊಂಡೇ ಓಡಬೇಕು. ದಶಾಭುಕ್ತಿಗಳು ಸ್ವಲ್ಪ ಫೇವರಬಲ್ ಆಗಿ ಏನಾಗ್ಬಿಡುತ್ತೆ ಅಂದ್ರೆ, ಶುಕ್ರ ದಶೆ ಚಿಕ್ಕ ವಯಸ್ಸಿಗೆ ಬಂದ್ಬಿಡುತ್ತೆ, ಖಂಡಿತ ಆಟ ಆಡ್ಬಿಡ್ತೀರಿ. ಖಂಡಿತ ಕೆಲವರು ತುಂಬಾ ಬೇಗ ಬಂದ್ಬಿಡುತ್ತೆ, ತುಂಬಾ ಬೇಗ 25, 28, 30ಕ್ಕೆಲ್ಲ ಬಂದ್ಬಿಡುತ್ತೆ. ಅಯ್ಯೋ, ತಲೆ ಮೇಲೆ ಅಂಬಾರಿ ಬಂದಾಗ ಆಡ್ಬಿಡ್ತಾರೆ. ಅಡ್ಡದಾರಿ, ಅಡ್ಡ ಆಲೋಚನೆ, ಅಡ್ಡ ಚಿಂತನೆ ಎಲ್ಲೋ ತಗೊಂಡ್ ಹೋಗ್ಬಿಟ್ಟು ನಿಲ್ಲಿಸ್ಬಿಡ್ತೀವಿ. ಎಷ್ಟು ಲಕ್ಷ್ಮಿ ಬರ್ತಾಳೋ ಅಷ್ಟೇ ತಗೊಂಡೋಗಿ ಮಾನ, ಮರ್ಯಾದೆ, ಗೌರವ, ದುಡ್ಡು ಎಲ್ಲ ತಗೊಂಡೋಗಿ ಎತ್ತಿ ಬಿಸಾಕ್ತಕ್ಕಂಥದ್ದು ಆಗುತ್ತೆ. ನಾನು ನೋಡಿದ್ದೇನೆ. ಲೇಟ್ ಆಗಿ ಬಂದಿರತಕ್ಕಂಥವರಿಗೆ, ಎಸ್, ದೇರ್ ದ ಮ್ಯಾಜಿಕ್ ಮೂಮೆಂಟ್ ಇಟ್ ಹ್ಯಾಪನ್ಸ್. ಆ ಶುಕ್ರದಶೆ ಎಷ್ಟು ಲೇಟ್ ಆಗಿ ಬರ್ತಾನೆ. ಇಲ್ಲ, ನಾನ್ ನೋಡಿದಾಗೆ ಪುಷ್ಯ, ಅನುರಾಧ ಹಾಗೂ ಉತ್ತರಾಭಾದ್ರ 2 ಮದುವೆ ಬದುಕುಗಳು. ಒಂದ್ ಮದುವೆ ಆದ್ರೂ ಮುರಿಬೇಕು, ಮದುವೆವರೆಗಾದ್ರೂ ಬಂದ್ ಮುರಿಬೇಕು. ಇಲ್ಲ, ಮದುವೆ ಆದ ಮೇಲೆ ಗೊತ್ತಿಲ್ಲದೆಯೋ ಒಂದು ಪರಿಚಯ ಆಗಿ ಪಕ್ಕದಲ್ಲಿ ತಂದು ನಿಲ್ಲಿಸ್ಕೋಬೇಕು. ವಿಚ್ ಐ ಹ್ಯಾವ್ ಸೀನ್ ಇಟ್. ಮದುವೆ ಇರಲ್ಲ, ಮದುವೆ ಜೀವನದಲ್ಲಿ ಅಲ್ಲೊಂದೇನೋ ಒಂದು ಎಡವಟ್ಟು ನಡಿಬೇಕು, ಒಂದ್ ಮದುವೆ ಮುರಿಬೇಕು. ಇಲ್ಲ, ಮದುವೆ ಆದ್ಮೇಲೆ ಮುಖ್ಯವಾಗಿ ಪುರುಷರು 100% ಹೇಳ್ತಾನೆ, ಪುಷ್ಯ, ಅನುರಾಧ, ಉತ್ತರಾಭಾದ್ರ ಪಕ್ಕದಲ್ಲಿ ಮದುವೆ ಮೊದಲಿದ್ದಾಗಿಲ್ಲ, ಮುರಿದಿಲ್ಲ, ಒಂದ್ ಇಷ್ಟಪಟ್ಟಿದ್ ಮುರಿದಿಲ್ಲ, ಖಂಡಿತ ಹೇಳ್ತಾನೆ ಅಲ್ಲೊಂದ್ ಪಕ್ಕದಲ್ಲಿ ಒಂದು ಗಂಜಿ ಬಟ್ಲು ಆಸೆಗೆ ಕೈ ಇಟ್ಟು ಬಿಡ್ತಾರೆ. ನೋಡಿದ್ದಾನೆ, ಹೇಳ್ಕೊಟ್ಟಿದ್ದಾನೆ. ತುಂಬಾ ದೊಡ್ಡ ವ್ಯಕ್ತಿಗಳಿಗೆ ಹೇಳ್ಕೊಟ್ಟಿದ್ದಾನೆ. ಆದರೂ ಅವ್ರ ತಾಯಿಗೆ ಹೇಳ್ಕೊಟ್ಟಿದ್ದಾನೆ, ತಂದೆ ತಾಯಿಗೆ ಹೇಳ್ಕೊಟ್ಟಿದ್ದಾನೆ, ಅವ್ರ ಧರ್ಮಪತ್ನಿಗೂ ಹೇಳ್ಕೊಟ್ಟಿದ್ದಾನೆ. ಒಬ್ಬರಿಗೆ ಇಲ್ಲೊಂದು ನಡೆಯುತ್ತೆ ಬಿರುಗಾಳಿ, ಎಚ್ಚರಿಕೆ ಎಚ್ಚರಿಕೆ, ಮನೆ ಒಡೆದು ಇಲ್ಲೊಂದು ಪಕ್ಕದಲ್ಲಿ ಒಂದು ಗಂಜಿ ಬಂದು ಅದೊಂದು ದುರಂತ ನಡತಕ್ಕಂಥದ್ದಾಗುತ್ತೆ ಅಂತ. ಇಟ್ ಇಸ್ ಬಿನ್ ಹ್ಯಾಪೆಂಡ್. ಈ 3 ನಕ್ಷತ್ರದಲ್ಲಿ ಒಂದು ನಕ್ಷತ್ರಕ್ಕೆ. ಈಗಲೂ ಒಂದು ಅನುರಾಧ ನಕ್ಷತ್ರ. ಐ ಟೀಸ್ ಹಿಮ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಫೆಲೋ ಅಂತ ಹೇಳ್ಬಿಟ್ಟು. ಈಗಲೂ ಒಂದು ಪುಷ್ಯ ನಕ್ಷತ್ರ. ಇಟ್ ಇಸ್ ಬಿನ್ ಡೈವರ್ಸ್ ಕೇಸ್. ಮೊನ್ನೆ ಕೂಡ ಒಂದು, ಗುರುಗಳೇ ನೀವು ಹೇಳಿದ್ ನಿಜ, ಯಜಮಾನ್ರಿಲ್ಲ ಅನ್ನತಕ್ಕಂಥದ್ದು. ಸೊ ಅಲ್ಲೊಂದು ದಾಂಪತ್ಯ ವಿಚಾರದಲ್ಲಿ ಅದು ಒಂದು ನಡೀತಕ್ಕಂಥದ್ದನ್ನ ನಾನು ನೋಡಿದ್ದೇನೆ. ಸ್ತ್ರೀಯರಿಗೆ ಈ ತರ ಆದ್ರೆ ಪುರುಷರಿಗೆ ಪಕ್ಕದಲ್ಲಿ ಏನೋ ಒಂದು ಬರುತ್ತೆ, ಅದು ಉಲ್ಪಣಾಗಿ ಒಡೆದೋಗ್ಬಿಡುತ್ತೆ 100%. ಯಾಕಂದ್ರೆ ಶುಕ್ರ ದಶೆ ಬರುತ್ತೆ ತುಂಬಾ ಚಿಕ್ಕ ವಯಸ್ಸಿಗೆ, 30-32ಕ್ಕೆ ಬರುತ್ತೆ. ಮದುವೆ ಇರೋದು ಮದಗಜ ತರ ಅದು. ಕಷ್ಟಪಟ್ಟಿದ್ರಲ್ವ ಶನಿ ದಶೆ, ಬುಧ ದಶೆನಲ್ಲಿ ಬುದ್ಧಿ ಓಡಿಸಿದ್ರಲ್ವ, ಏನೇನೋ ಸೇವಿಂಗ್ಸ್, ಇನ್ನೊಂದು ಕೇತು ದಶೆನಲ್ಲಿ ಏನೋ ಬಿಡೋ ಒಂದ್ ನಡಿಲಿ ಬಿಡೋ ಅನ್ಕೊಂಡವರಿಗೆ ಶುಕ್ರ ದಶೆ ಬೇಡ ಅನ್ನೋಂಗ್ ತಗೊಬಂದ್ ತಡೆ ತುಂಬ ಎಲ್ಲ ಇಟ್ಟ ಹಾಗೆ. ಖಂಡಿತ ಈ ತರದ್ದೆಲ್ಲ ನಾನು ನೋಡಿದ್ದೇನೆ. ನೀವು ಶ್ರೀಮಂತರೇ, ನೀವು ಹುಟ್ಟು ಶ್ರೀಮಂತರಲ್ಲ,
ಮಧ್ಯ ಶ್ರೀಮಂತರು. ಮಧ್ಯ ವಯಸ್ಸು ಬಂದ ಮೇಲೆ ನಿಮ್ ಜೀವನದಲ್ಲಿ ತುಂಬಾ ಪವಾಡಗಳು ಬರುತ್ತೆ. ಬಟ್ ಕರೆಕ್ಟ್ ಆಗಿ ದಶಾ ಭುಕ್ತಿ ಇದ್ದು ಅದನ್ನ ಉಳಿಸಿಟ್ಕೊಂಡ್ರಿ, ಸೇವಿಂಗ್ಸ್ ಮಾಡ್ಕೊಂಡ್ರಿ, ಆಯ್ತು. ಇಲ್ಲ ಕರಗಿಲೆಯಂತೆ ಅಲದಾಡಿರ್ತಕ್ಕಂಥದ್ದನ್ನು ಕೂಡ ನೋಡಿದ್ದೇನೆ. ಎಲ್ಲ ಇದ್ದು ದೇಶಾಂತರ ಆಗಿರೋರ್ನ, ಎಲ್ಲ ಇದ್ದು ಕುಟುಂಬದಿಂದ ದೂರ ಆಗಿರೋರ್ನ, ಗಂಡ ಮಕ್ಕಳು, ಹೆಂಡತಿ ಮಕ್ಕಳು, ಕುಟುಂಬ, ಸ್ನೇಹಿತರು ಎಲ್ಲ ಬಿಟ್ಟು ಎಲ್ಲೂ ಅನಾಮಧೇಯರಾಗಿ ಬದುಕಿರತಕ್ಕಂಥವ್ರನ್ನು ನಾನು ನೋಡಿದ್ದೇನೆ. ಈ ಎಚ್ಚರಿಕೆ, ತುಂಬಾ ಎಚ್ಚರಿಕೆ ಮಕ್ಕಳೇ ಇದೆ. ನೀವು ಪುಷ್ಯನ, ಅನುರಾಧನ, ಉತ್ತರಾಭಾದ್ರನ ಎಷ್ಟು ಕಣ್ಣೀರ್ ಹಾಕಿದ್ರಿ, ಎಷ್ಟು ಉದ್ದ ಮಾಡಿ ಒಂದ್ ಬದುಕು ಕಟ್ಟಿದಿರಿ. ಕನ್ಫರ್ಮ್ ನೀವು ಒಂದ್ ಮನೆ ಮಾಡ್ಕೋತೀರಿ. ನಾನು ಫಸ್ಟ್ ಪ್ರಶ್ನೆ ಕೇಳದೆ ಮೂವರು ನಾವು ಒಂದ್ ಮನೆ ಮಾಡ್ತೀವಿ ಅಂತ. ಖಂಡಿತ ಒಂದ್ ಗಿಫ್ಟ್ ಆಗಾದ್ರೂ ಬರುತ್ತೆ. ದಟ್ ಇಸ್ ದೇರ್, ಯು ಆರ್ ಬಿನ್ ಬ್ಲೆಸ್ಡ್. ಹೌದು, ಕಮೆಂಟ್ ಹಾಕಿ ಕಾಯ್ತಿರ್ತೇನೆ. ಒಂದ್ ಪುಟ್ಟು ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ಕಟಕ ರಾಶಿಗೆ ಯಾವಾಗ್ಲೂ ಕುಟುಕ್ತಲೇ ಇರುತ್ತೆ ಜೀವನ. ಒಂದ ಸಂಗಾತಿ ಇಲ್ಲ ಮಕ್ಕಳು. ಹಾಗೆ ಮೀನ ರಾಶಿಯವರಿಗೆ ಒಂದು ತಂದೆ ಇಲ್ಲ ತಾಯಿ, ಇವರಿಂದ ದೂರ ಇರ್ತೀರಿ, ಇಲ್ಲ ಹತ್ರಕ್ಕೆ ಹೋದಷ್ಟು ನೋವು ತಿಂತೀರಿ. ಅನುರಾಧ ನಕ್ಷತ್ರಕ್ಕೆ ಯಾವಾಗಲೂ ಅನುರಾಧ ದೋಷವೇ. ಯಾಕೋ ಜ್ಯೇಷ್ಠ ನಕ್ಷತ್ರದವ್ರಿಗೆ ಮದುವೆ ವಿಚಾರದಲ್ಲಿ ಅಲ್ಲೊಂದು ಯುದ್ಧವೇ. ಏನು ಕನ್ಯಾ ರಾಶಿ ಕೇಳಲೇಬೇಡಿ, ಕಣ್ಣೀರು ತಪ್ಪಿದ್ದಲ್ಲ. ಯಾಕೆ ಇಷ್ಟೆಲ್ಲ ಕನ್ಫ್ಯೂಷನ್ ತಿಳ್ಕೋಬೇಕಾ? ಫೋನಿನ ಮುಖಾಂತರವೇ ನಿಮ್ಮ ಸಮಸ್ಯೆಗಳಿಗೆ ನಾವು ನಿಮ್ಮ ಜೊತೆ ಇದ್ದು ಪರಿಹಾರ ಕೊಡ್ತೇನೆ. ನಾನು ನಿಮ್ಮ ಪ್ರೀತಿಯ ರವಿಶಂಕರ್ ಗುರೂಜಿ. ಈ ಕೆಳಗಿನ ಫೋನ್ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗೊಂದು ಉತ್ತರ ಪಡೆಯಿರಿ. ನಮಾಮಿ ಶಂಕರ. ನಮಾಮಿ ಶಂಕರ. ಹೌದು, ಕಷ್ಟ ಪಡದೆ ಏನೂ ಬರೋಲ್ಲ. ನಿಮ್ಮನ್ನ ನಲಗಿಸಿದೆ ಪುಷ್ಯ, ನಿಮ್ಮನ್ನ ಕಣ್ಣೀರ್ ಹಾಕ್ಸಿದೆ ಅನುರಾಧ, ನಿಮ್ಮವರೇ, ನಿಮ್ಮ ಜೊತೆಲಿರೋರೇ, ಪಾರ್ಟ್ನರ್ಸೇ ಅಲ್ಲೊಂದು ನೋವು ಕೊಟ್ಟಿದೆ. ನಿಮ್ಮ ಕುಟುಂಬದವರೇ ನೋವು ಕೊಟ್ಟಿದೆ, ಹಿರಿಯರೇ ನೋವು ಕೊಟ್ಟಿದೆ ಉತ್ತರಾಭಾದ್ರ ನಕ್ಷತ್ರಕ್ಕೆ. ಹೌದಲ್ವಾ? ನೀವು ಮಧ್ಯ ವಯಸ್ಕಿನ ಶ್ರೀಮಂತ, ಅದೊಂದು ಮಜಾನೇ ಬೇರೆ. ಕಷ್ಟಪಟ್ಟು ಶ್ರೀಮಂತಿಕೆ ಬರೋದಿದೆಯಲ್ಲ, ಎವ್ರಿ ಮೂಮೆಂಟ್ ಯು ವಿಲ್ ಎಂಜಾಯ್, ಎವ್ರಿ ಮೂಮೆಂಟ್. ಬಟ್ ಮೇಕ್ ಶೋರ್ ರೈಟ್ ಗೈಡೆನ್ಸ್ ಪಕ್ಕದಲ್ಲಿರುತ್ತಾ. ಒಳ್ಳೆ ಒಂದು ಗುರುವನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ನೀವು ಒಂದು ದುಡುಕ್ ಬಿಡ್ತೀರಿ. ಶುಕ್ರ ದಶೆ ಬಂದಾಗ ನಾನು ನೋಡಿದ್ದೇನೆ ತುಂಬಾ ಜನರನ್ನ. ಸೊ ಅದೆಲ್ಲೋ ತೆಗೆದು ಬಿಸಾಕ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಅಂತ ಹೇಳ್ತಾ ಒಂದೊಳ್ಳೆ ಎಕ್ಸ್ಪರ್ಟ್ಸ್ ಅನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಅದೆಷ್ಟೇ ಕಷ್ಟ ಆದ್ರೂ ಸರಿ, 4 ಜನ ಒಳ್ಳೆಯವ್ರನ್ನ ಪಕ್ಕದಲ್ಲಿ ಇಟ್ಕೊಳ್ಳಿ. ಅವ್ರ ಮಾತು ನಿಮಗೆ ಕೆಟ್ಟದಲ್ಲ, ನಮ್ಮನ್ನ ಗೈಡೆನ್ಸ್ ಮಾಡ್ತಿದ್ದಾರೆ, ನಿಮ್ಮನ್ನ ಚುಚ್ಚುತ್ತಿಲ್ಲ. ಅವರು ನಿಮಗೆ ಎಚ್ಚರಿಕೆ ಕೊಡ್ತಿದ್ದಾರೆ. ಹೋಗೋ, ನಾನು ಹೋಗೋದೇ ಹೋಗು ಅಂದ್ರೆ ಶುಕ್ರ ದಶೆ ತಗೊಂಡೋಗಿ ಜೈಲಲ್ಲಿ ಇಟ್ಟಿರೋದನ್ನು ನಾನು ನೋಡಿದ್ದಾನೆ. ಜೈಲಿನಂತ ಬದುಕಿನಲ್ಲಿರೋರ್ನು ನೋಡಿದ್ದಾನೆ. ಜೀವಾವಧಿ ಶಿಕ್ಷೆಯಲ್ಲಿ ನಲಗ್ತಿರೋರ್ನು ನಾನು ನೋಡಿದ್ದಾನೆ. ವೆರಿ ಕೇರ್ಫುಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ರಾಶಿ ಭವಿಷ್ಯಕ್ಕೆ ಬಂದ್ಬಿಡೋಣ. ಮೇಷರಾಶಿ. ಚಂದ್ರ ವಿಶೇಷವಾಗಿ ಕುಜನ್ ಸಾರದಲ್ಲಿದ್ದು, ಕುಜ ಕೇತು ಸಾರ, ಕೇತು ಸಾರವೇ. ಸೊ ಇದೆ, ಬಟ್ ಒಳಗಡೆ ಆಂತರಿಕ ಬಲವಿಲ್ಲ. ಕುಜ ಕೇತು ಸಾರದಲ್ಲಿದ್ದು 1, 5, 9 ಅಲ್ಲಿ ನೋಡಿ ಮೂಲ ತ್ರಿಕೋಣಗಳು ಅಂತ ಹೇಳ್ತಾರೆ. ಆ 5ನೇ ಮನೇಲಿ ಕೇತು. ಸೊ 100% ಏನೋ ಒಂದು ನನಗೆ ಸಿಗ್ಬೇಕಾಗಿರೋದು ಸಿಗ್ತಿಲ್ಲ, ನನಗೆ ಆಗ್ಬೇಕಾಗಿರೋದು ಆಗ್ತಿಲ್ಲ, ಹೋಗ್ಬೇಕಾಗಿರೋದು ಹೋಗ್ತಿಲ್ಲ, ಇರಬೇಕಾಗಿರೋದಿಲ್ಲ, ಏನೋ ಒಂದು ಒಳಗಡೆ ಒಂಥರ ಕದಲಿಕೆ ಆಗ್ತದೆ. ಸುಬ್ರಹ್ಮಣ್ಯರ ಆರಾಧನೆ, ನಾಗಾರಾಧನೆ, ದೇವಿ ಆರಾಧನೆ ಸಮಾಧಾನ ಮಾಡುತ್ತೆ. ದುಡುಕಿನ ಯಾವುದಾದ್ರೂ ಬಾರದ ತುಂಬಾ ರೆಸ್ಪಾನ್ಸಿಬಿಲಿಟಿ, ವ್ಯವಹಾರ, ಉದ್ಯೋಗ, ಇನ್ವೆಸ್ಟ್ಮೆಂಟ್ ಈಗ ಸದ್ಯಕ್ಕೆ ವ್ಯರ್ಜ ಮಾಡಿ ಬಿಡಿ. ಜೂನ್ 17ರವರೆಗೂ ಬಿಡಿ, ವ್ಯರ್ಜ ಮಾಸ. ಎಚ್ಚರಿಕೆ. ವೃಷಭ ರಾಶಿ. ಕುಜ 12ನೇ ಮನೆ 100%.
ಅಲ್ಲಿಲೋ ಎಲ್ಲ ಬಿಟ್ಟು ಎಲ್ಲಿಗೆ ಪಯಣ ಯಾವುದೇ, ಎಷ್ಟು ಚೆನ್ನಾಗಿದೆ ನೋಡಿ. ಆ ರೀತಿ ಇವತ್ತೇನೋ ಒಂದು ರೀತಿ, ಏನೋ ಗುರುಗಳೇ, ನಮ್ಮವರ, ನಮ್ಮ ಮನೆಯವರ, ನಮ್ಮ ಕುಟುಂಬದವರ, ಇವರ, ನಮ್ಮ ಸೋದರರ, ಯಾವುದೋ ಒಂದು ಭೂಮಿ, ತಂದೆ, ಒಡ ಹುಟ್ಟಿದವರು, ಏನೋ ಒಂದು ಗಾಯ ಉಲ್ಪಣಿಸ್ತಕ್ಕಂಥದ್ದು ಆಗುತ್ತೆ. ನರಸಿಂಹ ಅಷ್ಟಕಂ, ನರಸಿಂಹ ಪೂಜಾ. ವೃತ್ತಿಯಲ್ಲಿ ಒಂಚೂರು ಸ್ಟ್ರೆಸ್ ಇರುತ್ತೆ, ಮನೇಲಿ ಒಂದು ಪುಟ್ಟ ಹೊಗೆ ಎಣ್ಣೆ ದೀಪ ಹಚ್ಚಿ ಹೋಗಿ, ಯಾರ ಹತ್ರನೂ ಮಾತಾಡಬೇಡಿ. ಮಾತು ಎಲ್ಲೇ ಮೀರಿ ಬಿಡುತ್ತೆ, ಸಿಡಿದು ಬಿಡ್ತೀರಿ, ಎಚ್ಚರಿಕೆ. ಹೋಗೋ ಒಳಗಡೆ ಅಂದ್ಕೊಳ್ಳಿ ಅಷ್ಟೆ. ಮಿಥುನ ರಾಶಿ, ಕುಜ 11ನೇ ಮನೆ, ಕೇತು 3ನೇ ಮನೆ, ಚಂದ್ರ ಕುಜನ್ಸಾರ. ಬ್ಯೂಟಿಫುಲ್. ವೈದಿಕ ಕೆಲಸ, ಇಂಜಿನಿಯರಿಂಗ್ ಕೆಲಸ, ಯಜ್ಞ, ಯಾಗ, ಹೋಮ, ಮಾರ್ಗದರ್ಶನ, ಇಂತಹ ಒಂದು ವೃತ್ತಿ, ಉದ್ಯೋಗ ಅದ್ಭುತವಾದಂಥ ಪ್ರಗತಿ ಕಾಣತಕ್ಕಂಥ ಒಂದು ದಿನವಾಗಿರುತ್ತೆ. ಕರ್ಕಾಟಕ ರಾಶಿ, ಮುಂದೆ ಕೇತು, ಕುಜನು ಕೇತು, ಚಂದ್ರ ಕುಜ, ಒಂಥರ ದಲ್ 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 ಆಗತಕ್ಕಂಥ ಒಂದು ಪ್ರಭಾವ. ವೃತ್ತಿ ವಿಚಾರವಾಗಿ ಸ್ಟ್ರೆಸ್, ಓಡ್ಬೇಕು, ಶಕ್ತಿ ಇಲ್ಲ, ಆರೋಗ್ಯ ನೋಡ್ಕೊಳ್ಳಿ. ಒಂದ್ ಸ್ವಲ್ಪ ಫುಡ್ ಇನ್ಫೆಕ್ಷನ್, ಓವರ್ ಹೀಟ್ ಇನ್ಫೆಕ್ಷನ್, ಡಸ್ಟ್ ಅಲರ್ಜಿ ಇನ್ಫೆಕ್ಷನ್, ಥ್ರೋಟ್ ಇನ್ಫೆಕ್ಷನ್, ವಾಟರ್ ಇನ್ಫೆಕ್ಷನ್, ಈ ತರದ ಒಂದು ಛಾಯೆ ಆಗತಕ್ಕಂಥದ್ದು ಒಂದುಂಟು. ಎಚ್ಚರಿಕೆ, ಸ್ವಲ್ಪ ಸ್ಟ್ರೆಸ್ ಅಷ್ಟೇ. ಗಣಪತಿ ಆರಾಧನೆ, ಗಣಪತಿ ಸೇವಾ, ಬ್ಯೂಟಿಫುಲ್. ಸಿಂಹ ರಾಶಿ, ಚಂದ್ರ ಚೆನ್ನಾಗಿದೆ, ಬಟ್ ಭೂಮಿಗೋಸ್ಕರ, ಮನೆಗೋಸ್ಕರ, ವ್ಯವಹಾರಕ್ಕೋಸ್ಕರ, ಉದ್ಯೋಗಕ್ಕೋಸ್ಕರ ಸ್ವಲ್ಪ ಖರ್ಚು ವೆಚ್ಚಗಳು. ಅದರಲ್ಲೂ ಸ್ವಂತ ವ್ಯಾಪಾರ, ಸ್ವಂತ ಉದ್ಯೋಗ ಅಂತ ಏನಾದ್ರು ಮಾಡ್ತಿದ್ರೆ ಸ್ವಲ್ಪ ಖರ್ಚು ವೆಚ್ಚಗಳು ನಿಮಗೆ ಎಲ್ಲೇ ಮೀರಿ, ಒಂದು ಗಾಡಿಯೋ, ಒಂದು ಕಾರ್ ತಗೊಳ್ಳೋದು, ಮನೆಗೆ ಬೇಕಾಗಿರೋ ಫರ್ನಿಚರ್ಸ್ ತಗೊಳ್ಳೋದು, ಈ ತರದ್ದು ಒಂದು ಎಕ್ಸ್ಟ್ರಾ ಖರ್ಚು ಬರುತ್ತೆ ಅಷ್ಟೇ. ಏನು ತೊಂದರೆಗಳೇನೂ ಇಲ್ಲ. ಗಣಪತಿ, ದೇವಿ, ದುರ್ಗಾ ಆರಾಧನೆ, ಸಮಾಧಾನ. ಕನ್ಯಾ ರಾಶಿ, ಏನೋ ವೈರಾಗ್ಯ. ಕೇತು 12, ಕುಜಾನು ಅಷ್ಟಮ. ಹೌದು, ಅವ್ನ್ ಭರಣಿ ನಕ್ಷತ್ರಕ್ಕೆ ಬರೋವರೆಗೂ ನಿಮ್ಗೆ ಗಡಿಬಿಡಿ. ಈಸ್ ದೇರ್ ಇನ್ ಆ ಒಂದು ಕೇತು ನಕ್ಷತ್ರ. ಕೇತುವು 12ನೇ ಮನೆ. ಭೂಮಿಗೆ ಅಲದಾಡ್ತೀರಾ. ಯಾವುದೋ ಒಂದು ಭೂಮಿ, ಇಲ್ಲ ಅಧಿಕಾರ, ಇಲ್ಲ ಐಡೆಂಟಿಟಿ, ಈ 3ಕ್ಕೆ ಒದ್ದಾಡ್ತೀರ. ನಾನು, ನಂದು, ನನ್ಗೆ ಹೀಗೆ ಇರ್ಬೇಕು. ಏನ್ ಮಾಡಿದ್ರು ಆಗೋಲ್ಲ. ಏನ್ ಮಾಡಿದ್ರು. ಕೇತು 12ನೇ ಮನೆ ಅಂದ್ರೆ ಮೋಕ್ಷ. ಮೋಕ್ಷದ ಚಿಂತನೆ ಬರ್ಬೇಕಂದ್ರೆ ಏನು? ಆಸೆ. ಆಸೆಯೇ ದುಃಖಕ್ಕೆ ಮೂಲ ಕಾರಣ. ಆಗ್ಲಿಲ್ವೇ? ಏನೋ ಭಗವಂತ, ದೇವರೇ ಇಲ್ಲ, ದೇವರೇ ಇಲ್ಲ, ಎಲ್ಲಿದ್ದಾನೆ ತೋರಿಸಿ. ಇಂಥದ್ದು ಏನೇನೋ ತಪ್ಪು ಕಲ್ಪನೆಗಳು, ಮನುಷ್ಯರ ಮೇಲೆ ವಿಕಲ್ಪಗಳು. ನಮಗೆ ಯಾರಾದ್ರೂ ಕೊಡ್ಲಿಲ್ಲ, ಮಾಡ್ಲಿಲ್ಲ, ಕೆಟ್ಟವ್ರು. ಕೊಟ್ರೆ ಮಾತ್ರ ಒಳ್ಳೆಯವರು. ಏನ್ ಮಾಡೋಣ? ಸೊ ಅಂಥದ್ದೊಂದು ಭಾವದಲ್ಲೇ ನಲುಗುವಿರಿ. ನಿಮ್ ಪಾಡಿಗೆ ನಿಮ್ ಕೆಲಸ ಮಾಡ್ಕೊಂಡು ಹೋಗಿ. ಮನೇಲಿ ಏನಾದ್ರು ಧರ್ಮಸ್ಥಳದ ತೀರ್ಥ, ನಂಜುಂಡೇಶ್ವರ ತೀರ್ಥ, ಶ್ರೀಶೈಲ ತೀರ್ಥ, ಮಾದೇಶ್ವರ ತೀರ್ಥ ಸ್ವಲ್ಪ ಸೇವಿಸಿ. ಆ ಒಂದು ತಿಳಿ ಮನಸ್ಸಾಗತಕ್ಕಂಥದ್ದು ಒಂದು ಬೆಲ್ಲದ ದೀಪ ಹಚ್ಚಿ, ಸಂಜೆ ಏನಾದ್ರು ಆಯ್ತು ಅಂದ್ರೆ ಅದೇ ಬೆಲ್ಲ ತಗೊಂಡು ಏನಾದ್ರು ಪಾಯಸ ಮಾಡಿ ತಿನ್ನಿ, ಸಮಾಧಾನ. ತುಲಾ ರಾಶಿ, ಭಾಗ್ಯದಲ್ಲಿ ಚಂದ್ರ, ಬ್ಯೂಟಿಫುಲ್. ಇಂಜಿನಿಯರಿಂಗ್, ಕೆಮಿಕಲ್ಲು, ಫಾರ್ಮಸ್ಯೂಟಿಕಲ್ಲು, ರಸಗೊಬ್ಬರ, ಫಾರ್ಮಸಿ, ಲ್ಯಾಬ್ಸು, ಇಂಥವುಗಳಲ್ಲಿ ಕೆಲಸ ಕಾರ್ಯ ಮಾಡ್ತಿರೋರಿಗೆ ಅನುಕೂಲ. ವೃಶ್ಚಿಕ ರಾಶಿ, ಚಂದ್ರ ಅಷ್ಟಮ, ಸ್ವಲ್ಪ ಒತ್ತಡ ಆಗ್ತಕ್ಕಂಥದ್ದು ಯಾವುದೋ ಒಂದು ಭಾವ. ಯಾಕಂದ್ರೆ ಕುಜ ಕೇತು ಸಾರದಲ್ಲ. 6ನೇ ಮನೆ ಕುಜ ಕುತ್ಕೊಳ್ಳೋದು ಒಳ್ಳೇದು, ಆದ್ರೆ ಕೇತು ಸಾರ. ಆ ಕೇತು ದಶಮದಲ್ಲಿ. ವೃತ್ತಿಯೋ, ಕುಟುಂಬವೋ, ಹಿರಿಯರ ವಿಚಾರದಲ್ಲಿ ಅಲ್ಲೊಂದು ಸಣ್ಣ ಕಣ್ಣೀರು, ಸಂಕಟ, ದೂರ ಪ್ರಯಾಣ, ದೂರದ ಕೆಲಸ, ದೂರದ ಒತ್ತಡ, ಒಂದ್ ಸ್ವಲ್ಪ ಎಳೆದಾಟ ಆಗ್ತಕ್ಕಂಥದ್ದಾದರೂ ನಥಿಂಗ್ ಮಚ್ ಮೇಜರ್. ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ಪ್ರಗತಿ. ನೋಡಿ, ಇವತ್ತು ಅಷ್ಟಮದಲ್ಲಿ ಚಂದ್ರ ಇದ್ದಾಗ ನಾವು ಹೇಳ್ತೇವೆ ಧ್ಯಾನ, ವ್ಯರ್ಜ ಅಂತೀವಿ. ಯಾರ್ಯಾರಿಗೆ ಅಷ್ಟಮಕ್ಕೆ ಚಂದ್ರ ಬಂದಾಗೆಲ್ಲ ವ್ಯರ್ಜ ಮಾಡಿ. ಅವತ್ತು ತುಂಬಾ ದೊಡ್ಡ ಇಂಪಾರ್ಟೆಂಟ್ ಕೆಲಸಗಳು, ಕಾರ್ಯಗಳು, ಇನ್ವೆಸ್ಟ್ಮೆಂಟ್ಗಳು, ಪಾರ್ಟ್ನರ್ಶಿಪ್, ಫ್ರೆಂಡ್ಶಿಪ್, ಮಾತುಕತೆ ತಗೊಳ್ಳೋದು, ಇದೇನ್ ಮಾಡ್ಬೇಡಿ, ವ್ಯರ್ಜ.
ಸೊ ವೃಶ್ಚಿಕ ಇವತ್ತು ಅದನ್ನೆಲ್ಲ ಬಿಟ್ಟು ಧಾರ್ಮಿಕ ಕಾರ್ಯಗಳು ಮಾಡಿ, ನಿವೇದನ, ಪೂಜಾ, ಪ್ರಾರ್ಥನಾ, ಪಿತೃ ಕಾರ್ಯ, ಪಿತೃ ಸೇವಾ, ಗುರು ಸೇವಾ, ಇಂಥದ್ದು ತುಂಬಾ ಒಂದು ಆತ್ಮವಿಶ್ವಾಸವನ್ನು ಬೆಳಗಿಸುತ್ತೆ. ಇನ್ನು ಧನಸ್ಸು ರಾಶಿ, ಚಂದ್ರ ಚೆನ್ನಾಗಿದ್ದಾನೆ ಕುಜನ್ ಸಾರ, ಬಟ್ ಕುಜ ಕೇತು ಸಾರ. ನಿಮಗೂ ಅಷ್ಟೇ ಹೆಸರಿದೆ, ಮಾಡೋದೆಲ್ಲ ನಾನು, ಇವ್ರು ಯಾರಿಗೋ ಹೆಸರು, ಎಲ್ಲ ನಿಮ್ ಪ್ಲಾನಿಂಗು, ನಿಮ್ ಸ್ಟ್ರಾಟಜಿ, ನಿಮ್ ಡಿಸೈನಿಂಗು. ಸೊ ಅದೆಲ್ಲೋ ಒಂಚೂರು ಬೇಜಾರಾಗ್ತಕ್ಕಂಥದ್ದು ಆಗುತ್ತೆ. ಇರ್ಲಿ ಬಿಡಿ, ನೋಡಿ ಯೋಗ್ಯತೆಗೆ ಮೀರಿ ನಿಮ್ಗೇನೂ ಸಿಗೋಲ್ಲ, ಯೋಗ್ಯತೆಗಿಂತ ಕೆಳಗಡೆಯೂ ಸಿಗೋಲ್ಲ. ನಿಮ್ಗೇನ್ ಸಿಗ್ಬೇಕೋ ಅದು ಸಿಕ್ಕೇ ಸಿಗುತ್ತೆ, ಏನ್ ಸಿಗಬಾರ್ದು ಅದು ಸಿಗೋಲ್ಲ. ಸುಮ್ಮನೆ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಕೇತು 100% ಅಲ್ಲೊಂದು ಹಿರಿಯರ ವಿಚಾರ, ಮನೆಯ ವಿಚಾರ, ಮಕ್ಕಳ ವಿಚಾರ, ಅಧಿಕಾರದ ವಿಚಾರ, ರಾಜಕಾರಣಿ ಆಗಿದ್ರೆ, ಪೊಲೀಸ್ ಆಗಿದ್ರೆ, ಡಿಫೆನ್ಸ್ ಅಲ್ಲಿ ಇದ್ರೆ, ದೊಡ್ಡ ಸ್ಥಾನದಲ್ಲಿದ್ರೆ ಅಲ್ಲೆಲ್ಲೋ ಮನಸ್ಸಿಗೆ ಗಾಯ ಆಗತಕ್ಕಂತ ಒಂದು ಪ್ರಸಂಗ ಇದ್ದಿದ್ದೆ. ಇಟ್ಸ್ ಓಕೆ, ನನ್ನ ಕರ್ತವ್ಯ ನಾನು ಮಾಡ್ತಿದ್ದೇನೆ ಅಂತ. ಕೆಲವೊಮ್ಮೆ ಗೊತ್ತಿದೆ, ಒಂದು ಜಡ್ಜಿಗೆ ಗೊತ್ತಿದೆ ಅಲ್ಲಿ ಸಾಕ್ಷಿಗಳು ಸುಳ್ಳು ಹೇಳ್ತಿದ್ದಾರೆ, ಎಲ್ಲ ಉಲ್ಟಾ ಮಾಡಿಬಿಟ್ಟಿದ್ದಾರೆ ಅಂತ ಗೊತ್ತಿದೆ, ಬಟ್ ಹಿ ಕೆನಾಟ್ ಡೂ ಎನಿಥಿಂಗ್. ಅವ್ರೇನು ಮಾಡಕ್ಕಾಗಲ್ಲ ಪಾಪ. ಮನಸಾಕ್ಷಿಗೆ ನಿಂತ್ಕೊಂಡು ಅಲ್ಲಿ ಜಡ್ಜ್ಮೆಂಟ್ ಕೊಡಕ್ ಆಗೋದಿಲ್ಲ. ಅಲ್ಲಿರೋ ಸಾಕ್ಷಿಯನ್ನೇ ತಗೊಂಡು ಅವರು ಜಡ್ಜ್ಮೆಂಟ್ ಕೊಡ್ಬೇಕು, ಉಲ್ಟಾ ಹಾಕೋ ಆಗಿಲ್ಲ. ಮನಸ್ಸಿಲ್ಲದಿದ್ದರೂ ಸಿಗ್ನೇಚರ್ ಹಾಕಬೇಕಾಗುತ್ತದೆ. ಇವತ್ತು ಆ ತರದ ಒಂದು ಸ್ಥಿತಿ ಧನುಸು ರಾಶಿ. ಅಷ್ಟೇ, ನಿಮ್ ಕರ್ತವ್ಯ ನೀವು ಮಾಡ್ತಾ ಹೋಗಿ, ಮಿಕ್ಕಿದ್ದನ್ನು ಭಗವಂತನಿಗೆ ಹಾಕಿ. ಮಕರ ರಾಶಿ, ನೈಸ್ ಟೈ, ಬಟ್ ಕುಜ ಕೇತು ಸಾರ, ಯಾವುದೋ ಒಂದು ಭೂಮಿ ತಗೊಳ್ಳೋದು, ಜಾಗ ತಗೊಳ್ಳೋದು, ಮನೆ ತಗೊಳ್ಳೋದು, ಇಂಥದ್ರಲ್ಲಿ ಸ್ವಲ್ಪ ಹಿಂದೆಟ್ ಹಾಕಿ. ಅಷ್ಟಮದಲ್ಲೂ ಕೇತು, ಸೊ ಅಲ್ಲಿ ಒಂದು ಲಿಟಿಗೇಷನ್ಸ್ ಉಟ್ಕೊಳ್ಳೋದು, ರೋಡ್ ಕೊಡಲ್ಲ, ಆಕ್ಸೆಸ್ ಇರಲ್ಲ, ಅಡ್ಡದಾರಿ, ಅಡ್ಡ ಆಲೋಚನೆ, ಏನೋ ಒಂದು ಬದು ಕಟ್ಟೋದು, ಸತ್ತು ಕಟ್ಟೋದು, ಈ ತರದ್ ಮಾಡ್ತಕ್ಕಂಥದ್ದಾಗುತ್ತೆ. ಎಚ್ಚರಿಕೆ ಅಲ್ಲೊಂದು ನಡೆಯುತ್ತೆ ಮಕರ ರಾಶಿಗೆ. ಸೊ ಪ್ರಾಪರ್ಟಿ, ವೆಹಿಕಲ್, ದೆನ್ ಆಲ್ಸೋ ಸಮ್ ಏನಾದ್ರೂ ಒಂದು ಒಳಗಡೆ ಇನ್ಫೆಕ್ಷನ್ಗಳೇನಾದ್ರೂ ಇತ್ತು ಅಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿ ತೋರಿಸ್ಕೊಳ್ಳಿ. ಒಳಗಡೆನೇ ಏನೋ ಒಂದು ನಡೀತಿದೆ ಮಕರ ರಾಶಿಯವರೆಗೆ, ಒಂದ ಮನೆಯಲ್ಲಿ, ಇಲ್ಲ ನಿಮ್ಮ ಮನಸ್ಸಲ್ಲಿ, ಇಲ್ಲ ನಿಮ್ಮ ಬುದ್ಧಿಲಿ ಏನೋ ಒಂದು ಆಂತರಂಗಿಕವಾಗಿ ನಡೀತಿದೆ. ಪರೀಕ್ಷಿಸ್ಕೊಳ್ಳಿ, ಒಂದು ಟೋಟಲ್ ಮೆಡಿಕಲ್ ಚೆಕಪ್ ತೆಗೆಸ್ಕೊಳ್ತಕ್ಕಂಥದ್ದು ಮಾಡಿ. ಮಿಕ್ಕಂತ ವೃತ್ತಿ, ಉದ್ಯೋಗ, ಓಡಾಟ, ಇಟ್ಸ್ ಅನ್ ಎಂಜಾಯಬಲ್ ಡೇ. ಕುಂಭರಾಶಿ, ಚಂದ್ರ ಕುಜನ್ಸಾರ, ಕುಜ 3ನೇ ಮನೆ, ಕೇತು ಸಪ್ತಮದಲ್ಲಿ. 100% ಅಲ್ಲೆಲ್ಲೋ ಇದೆ, ಏನೂ ಇಲ್ಲ ಅನ್ನುವಂಥ ವೈರಾಗ್ಯದ ಛಾಯೆ. ಇಷ್ಟೇಯಾ, ಇದಕ್ ಮೇಲೆ ಏನೂ ಇಲ್ಲವಲ್ಲ. ಒಂದು ನಮ್ಗೊಂದು ಹೈಟ್ ಇದೆ 6 ಅಡಿ, ಅದಕ್ ಮೇಲೆ ಹೈಟ್ ಇಲ್ಲ. ಇನ್ನ ಮೇಲೆ 6 ಅಡಿ ಅನ್ನೋರು ಎಲ್ಲೋ 1,000 ಜನದಲ್ಲೋ 10,000 ಜನದಲ್ಲಿ ಒಬ್ಬರನ್ನ ನೋಡ್ಬೋದು 6 ಅಡಿ ಅನ್ನೋದು. ಹೋಗ್ತಾ ಹೋಗ್ತಾ ಲಕ್ಷದಲ್ಲಿ, ಇಲ್ಲ ಕೋಟಿಗೊಬ್ಬರನ್ನ 6 ಅಡಿ ನೋಡ್ತೀವಿ, ಎಲ್ಲ 5 ಅಡಿ 4 ಅಡಿ ಬಂದ್ಬಿಡ್ತೀವಿ. ಫ್ಯಾಕ್ಟ್ ಅದೇ. ಇನ್ನು 2030 ನಾನು ಈಗಲೇ ಹೇಳ್ತಿದ್ದೇನೆ, ರಾಹುವಿನ ಮೇಲೆ ಗುರು ದೃಷ್ಟಿ ಹೊರಟೋಗುತ್ತೆ ಮಕ್ಕಳೇ. ನೆನ್ಪಿಟ್ಕೊಳ್ಳಿ, ಬಾಹ್ಯ ಆಸೆಗಳು ಪ್ರಚೋದಿಸ್ಬಿಡ್ತವೆ, ಬಾಹ್ಯ ಭಯಗಳು ಕೂಡ. ಇಲ್ಯೂಷನ್, ಇದೇ ಸತ್ಯ, ಹಂಗೆ ಇರುತ್ತೇನೋ, ಹಂಗಾಗುತ್ತೇನೋ, ಅದಾಗುತ್ತೇನೋ, ಸ್ಟಾಕ್ ಮಾರ್ಕೆಟ್ ಅಂತೆ, ಇದಂತೆ ಅದಂತೆ, ಈ ತರ ಭಯನೂ ಪಡಿಸುತ್ತೆ, ಖುಷಿನೂ ಪಡಿಸುತ್ತೆ. ಈ ತರದ್ದು ಒಂದು ಆಗತಕ್ಕಂಥದ್ದು ಒಂದು ಕೆಲವೊಂದು ನಡೆಯುತ್ತೆ. ವೆರಿ ಕೇರ್ಫುಲ್, ಜಾಗ್ರತೆ. ಸೊ ಇವತ್ತು ಆ ಕುಂಭರಾಶಿಯವರು ದೈವ ಕಾರ್ಯ, ಧರ್ಮಕ್ಷೇತ್ರ, ಪುಣ್ಯಕ್ಷೇತ್ರ, ಇಂಥವುಗಳಲ್ಲಿ ವಿಶೇಷ ಪ್ರಗತಿಯನ್ನ ಕಾಣತಕ್ಕಂಥ ಒಂದು ಅದ್ಭುತವಾದಂಥ ಒಂದು ದಿನ ಚೆನ್ನಾಗಿದೆ. ಇನ್ನು ಮೀನರಾಶಿ, ಅ ಬ್ಯೂಟಿಫುಲ್ ಡೇ. ಚಂದ್ರ ಸುಖಭಾವದಲ್ಲಿರೋದು ಒಳ್ಳೇದು, ಬಟ್ ಕೇತು, ಕುಜ ಕೇತು ಸಾರದಲ್ಲಿರೋದನ್ನ, ಮನೆ ತಗೊಂಡಿರೋದು, ಜಾಗ ತಗೊಂಡಿರೋದು, ಏನೋ ಪ್ಲಾನ್ ಮಾಡಿದಿರಿ ಮನೆಗೋಸ್ಕರ, ಕುಟುಂಬಕ್ಕೋಸ್ಕರ, ಒಂದು ಕಟ್ಟೋದು, ಮನೆ ಮೇಲೆ ಒಂದು ಮನೆ, ಬಿಸ್ನೆಸ್ ಮೇಲೆ ಒಂದು ಬಿಸ್ನೆಸ್, ಇನ್ವೆಸ್ಟ್ ಮೇಲೆ ಒಂದು ಇನ್ವೆಸ್ಟ್ಮೆಂಟ್, ಅಲ್ಲೊಂದು ಕುಳಿ ಇದೆ. ತತ್ಕಾಲಕ್ಕೆ ಸುಮ್ಮನಿರಿ. ಕೃತಿಕಾ ನಕ್ಷತ್ರಕ್ಕೆ ಬರಬೇಕು ಕುಜ. ಸೊ ದೇರ್ ದಟ್ ಹ್ಯಾಪನ್ಸ್. ಆಗ ಫ್ಯಾಂಟಾಸ್ಟಿಕ್ ಆಗತಕ್ಕಂಥದ್ದಾಗುತ್ತೆ. ಅಲ್ಲಿವರೆಗೂ ಸುಮ್ಮನಿರಿ, ಏನು ಅನ್ಕೋಬೇಡಿ, ಅಲ್ಲಿದೆ
ಇಲ್ಲೋ ಮನಸ್ಸು ಗಾಯ ಆಗಿದೆ, ಇಲ್ಲ ವ್ಯವಹಾರದಲ್ಲಿ ಒಂದು ಸಣ್ಣ ಗಾಯ ಆಗಿದೆ, ಉದ್ಯೋಗದಲ್ಲಿ ಅಲ್ಲಿಲೋ ಒಂದು ಸಣ್ಣ ಪ್ರಮೋಷನ್ ಇನ್ನೊಂದು ಮಿಸ್ ಆಗಿದೆ, ಪರವಾಗಿಲ್ಲ. ಸುಬ್ರಹ್ಮಣ್ಯರ ಆರಾಧನೆ, ಸ್ಕಂದ ಕವಚ, ಸ್ಕಂದ ಷಷ್ಠಿ, ನಾಗರಿಕಟ್ಟೆಗೆ ಹೋಗ್ಬಿಟ್ಟು ಒಂದು ಬಟ್ಲ ಹಾಲು ಸಮರ್ಪಣೆ ಮಾಡಿ ಬನ್ನಿ. ಯಾವ್ದಾದ್ರು ಪಶು ಪಕ್ಷಿ ಪ್ರಾಣಿಗೆ ತಿಂಡಿ ಆಗ್ತಕ್ಕಂಥದ್ದು ಮಾಡಿ, ತುಂಬಾ ವಿಶೇಷ ಆಗ್ತಕ್ಕಂಥದ್ದು ಆಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.